ಫ್ರೆಂಡ್ಸ್ ನಮಸ್ತೆ, ನಾನು ಮಲ್ಲಿಕಾರ್ಜುನ್. ವೆಲ್ಕಮ್ ಟು ಸ್ಪರ್ಧಾ ಕರ್ನಾಟಕ ಅಕಾಡೆಮಿ ಯೂಟ್ಯೂಬ್ ಚಾನಲ್. ಸ್ನೇಹಿತರೆ, ನಾನು ಟಿ ಎಕ್ಸಾಮು ಡಿಸೆಂಬರ್ 7ನೇ ತಾರೀಕಿದೆ ಅಂತ ಎಲ್ರಿಗೂ ಗೊತ್ತಿದೆ. ಟಿ ಎಕ್ಸಾಮಲ್ಲಿ ಈಗಾಗಲೇ ಸ್ಪರ್ಧಾ ಕರ್ನಾಟಕ ಅಕಾಡೆಮಿ ಯೂಟ್ಯೂಬ್ ಚಾನಲಲ್ಲಿ ಸಾಕಷ್ಟು ವೀಡಿಯೋಸ್ನ ನಾನು ಅಪ್ಲೋಡ್ ಮಾಡಿದ್ದೀನಿ. ಅವೆಲ್ಲ ವೀಡಿಯೋಸ್ನ ಮಿಸ್ ಮಾಡಿದ್ರೆ ವಾಚ್ ಮಾಡಿರಿ. ನೆಕ್ಸ್ಟ್ ಎಕ್ಸಾಮ್ಗೆ ನಿಮಗೆ ತುಂಬ ಹೆಲ್ಪ್ ಆಗುತ್ತೆ. ಹಾಗೆ ಸ್ಪರ್ಧಾ ಕರ್ನಾಟಕ ಅಕಾಡೆಮಿ ಆನ್ಲೈನ್ ಪ್ಲಾಟ್ಫಾರ್ಮಲ್ಲಿ ಗೂಗಲ್ ಪ್ಲೇಸ್ಟೋರಲ್ಲಿ ಹೋಗಿ ನೀವು ಈ ಥರ ಲೋಗೋ ಕಾಣಿಸ್ತಕ್ಕಂಥ ಒಂದು ಸ್ಪರ್ಧಾ ಕರ್ನಾಟಕ ಅಕಾಡೆಮಿ ಆ್ಯಪನ್ನು ಡೌನ್ಲೋಡ್ ಮಾಡ್ಕೊಂಡ್ರೆ ಟಿ ಮ್ಯಾಥ್ಸ್ ಪೇಪರ್ ಫಸ್ಟು, ಮ್ಯಾಥ್ಸ್ ಪೇಪರ್ 2 ಆಗಿರ್ಬೋದು, ಅಥವಾ ಕಂಪ್ಲೀಟ್ ಪ್ಯಾಕೇಜ್ ಕೋರ್ಸ್ ಪೇಪರ್ ಫಸ್ಟು, ಪೇಪರ್ ಸೆಕೆಂಡ್ನ ಕೋರ್ಸಸ್ ಅವೈಲೇಬಲ್ ಇದೆ. ಹಾಗೆ HSTR, GPSTR, PSTR ಕೋರ್ಸಸ್, ಆನ್ಲೈನ್ ಕೋರ್ಸಸ್ ಅವೈಲೇಬಲ್ ಇದ್ದಾವೆ. ಸೊ ಆ ಕೋರ್ಸ್ ಕೂಡ ತಗೊಂಡು ನೀವು ಸಿಲೆಬಸ್ ವೈಸ್, ಟಾಪಿಕ್ ವೈಸ್ ಕ್ಲಾಸಸ್ನ ಕೇಳ್ಬೋದು. ಹೆಚ್ಚಿನ ಮಾಹಿತಿ ಬೇಕಂದ್ರೆ ಇಲ್ಲಿ ಕಾಣಿಸ್ತಕ್ಕಂಥ ಮೊಬೈಲ್ ನಂಬರ್ಗೆ ಕರೆ ಮಾಡಿ. ಹಾಗೆ ಸ್ಪರ್ಧಾ ಕರ್ನಾಟಕ ಅಕಾಡೆಮಿ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ. ಸೊ ಈಗ ಈ ವಿಡಿಯೋದಲ್ಲಿ ನಾನು ಈ ಲಾಸ್ಟ್ ಕ್ವಶನ್ ಪೇಪರ್ ಏನಿದಾವಲ್ಲ, ಟಿ ಎಕ್ಸಾಮಲ್ಲಿ ನಡೆದಿರ್ತಕ್ಕಂಥ ಪ್ರೀವಿಯಸ್ ಕ್ವಶನ್ ಪೇಪರ್ಸಲ್ಲಿ ಯಾವ ಥರ ಈ ಮ್ಯಾಥ್ಸ್ ರಿಲೇಟೆಡ್ ಪ್ರಶ್ನೆಗಳನ್ನು ಕೇಳ್ತೇನೆ, ಅವನ್ನ ಆನ್ಸರ್ ಮಾಡಿರೋ ವಿಧಾನಗಳ, ಸಿಂಪಲ್ ವಿಧಾನಗಳನ್ನು ನಿಮ್ಗೆ ಹೇಳ್ಕೊಡ್ತೀನಿ. ಸೊ ಹಾಗೆ ನೋಡಿರಿ, ಸ್ಪರ್ಧಾ ಕರ್ನಾಟಕ ಅಕಾಡೆಮಿಯಲ್ಲಿ ಈ ಬೀಟ್ ಫಾರೆಸ್ಟ್ರಿ ಎಕ್ಸಾಮಲ್ಲಿ ಸುಮಾರು 200 ಅಭ್ಯರ್ಥಿಗಳು, ಟೋಟಲ್ 540ಯಲ್ಲಿ ಕೇವಲ ನಮ್ಮ ಒಂದು ಅಕಾಡೆಮಿಯಲ್ಲೇ 200 ವಿದ್ಯಾರ್ಥಿಗಳು ಆಯ್ಕೆಯಾಗಿರ್ತಕ್ಕಂಥದ್ದು ಒಂದು ಹೆಮ್ಮೆಯ ಸಂಗತಿ ಹೇಳ್ಬೋದು. ಸೊ ಹಾಗಾಗಿ ಈ ಆಯ್ಕೆಯಾಗಿರೋ ಅಭ್ಯರ್ಥಿಗಳಿಗೆ ನಮ್ಮೆಲ್ಲರ ಪರವಾಗಿ ಕಂಗ್ರ್ಯಾಚುಲೇಷನ್ ಹೇಳ್ತಾ, ಮೊದಲನೇ ಪ್ರಶ್ನೆ ಏನು ಅಂತ ನಾವು ನೋಡ್ತಾ ಬರೋಣ. ಫಸ್ಟ್ ಕ್ವಶನ್ ನೋಡ್ರಿ, ಪೇಪರ್ ಫಸ್ಟು ಮತ್ತು ಪೇಪರ್ ಸೆಕೆಂಡ್ ಎರಡೂ ಅಟೆಂಡ್ ಮಾಡ್ತಕ್ಕಂಥ ಕ್ಯಾಂಡಿಡೇಟ್ಸು ಮಿಸ್ ಮಾಡ್ದೇ ಪ್ರತಿಯೊಂದು ಕ್ವಶನ್ ಬರ್ಕೊಂಡು ಸೊ ಪ್ರಾಕ್ಟೀಸ್ ಮಾಡ್ತಾ ಹೋಗ್ರಿ, ನೋಟ್ಸ್ ಮಾಡ್ತಾ ಹೋಗ್ರಿ. 100% ನಿಮಗೆ ಎಕ್ಸಾಮಲ್ಲಿ ತುಂಬ ಯೂಸ್ಫುಲ್ ಆಗ್ತವೆ ಇವೆಲ್ಲ ಕ್ಲಾಸಸ್ಸು. ಮೊದಲನೇ ಪ್ರಶ್ನೆಯಲ್ಲಿ, ಇನ್ ಎ ರಿಲಿಜಿಯಸ್ ಗ್ಯಾದರಿಂಗ್ ದ ರೇಷಿಯೋ ಆಫ್ ದ ನಂಬರ್ ಆಫ್ ಲೇಡೀಸ್ ಟು ದಟ್ ಆಫ್ ಜೆಂಟ್ಸ್ ವಾಸ್ 3:2. When 20 more gents joined, the ratio was reversed. The number of ladies was ಅಂತ ಇದೆ ನೋಡ್ರಿ. ಒಂದು ಧಾರ್ಮಿಕ ಸಭೆಯಲ್ಲಿ ಮಹಿಳೆಯರ ಮತ್ತು ಪುರುಷರ ಸಂಖ್ಯೆಯ ಅನುಪಾತ 3:2 ಅಂತ ಇದೆ. ಒಂದು ವೇಳೆ 20 ಪುರುಷರು ಮತ್ತು ಎಕ್ಸ್ಟ್ರಾ ಸೇರ್ಕೊಂಡ್ರೆ, 20 ಜನ ಪುರುಷರು ಎಕ್ಸ್ಟ್ರಾ ಸೇರ್ಕೊಂಡ್ರೆ ಅನುಪಾತ ಹಿಮ್ಮುಖವಾಗುತ್ತೆ, ಅಂದರೆ ರಿವರ್ಸ್ ಆಗುತ್ತೆ ಅಂತ ಹೇಳಿದ್ದಾರೆ. ಅಂದರೆ 3:2 ಇರೋ ರೇಷು, ಆ ಗುಂಪಿನಲ್ಲಿ 20 ಜನ ಪುರುಷರು ಎಕ್ಸ್ಟ್ರಾ ಬಂದು ಸೇರ್ಕೊಂಡಾಗ 3:2 ಇರೋ ರೇಷು ರಿವರ್ಸ್, ಹಿಮ್ಮುಖ ಅಂದರೆ 2:3 ಆಗುತ್ತೆ ಮಹಿಳೆಯರ ಮತ್ತು ಪುರುಷರ ಅನುಪಾತ. ಸೊ ಹಾಗಾದರೆ ಮಹಿಳೆಯರ ಸಂಖ್ಯೆ ಎಷ್ಟು? ಹಾಗಾದ್ರೆ ಅಲ್ಲಿರ್ತಕ್ಕಂಥ ಮಹಿಳೆಯರು ಎಷ್ಟು ಜನ ಅಂತ ಕ್ವಶನ್ ಕೇಳಿದ್ದಾನೆ. ಸೊ ಇದನ್ನು ನಾವು ಆಪ್ಷನ್ ಥ್ರೂನು ಮಾಡ್ಬೋದು, ಆಪ್ಷನ್ ಯೂಸ್ ಮಾಡಿಕೊಂಡು ಆನ್ಸರ್ ಮಾಡ್ಬೋದು, ವಿತೌಟ್ ಆಪ್ಷನ್ನು ಕೂಡ ಆನ್ಸರ್ ಮಾಡ್ಬೋದು. ಫಸ್ಟು ಮಹಿಳೆಯರು ಮತ್ತು ಪುರುಷರ ಸಂಖ್ಯೆಯ ನಡುವಿನ ಅನುಪಾತ 3:2 ಅಂತ ಇದೆ ನೋಡ್ರಿ. ಮಹಿಳೆಯರು ಮತ್ತು ಪುರುಷರ ಸಂಖ್ಯೆಯ ನಡುವಿನ ಅನುಪಾತ 3:2 ಅಂದ್ರೆ, ಸೊ 3x ಅನ್ನೋರು ಮಹಿಳೆಯರಿದ್ದಾರೆ ಅಂತ, ಮಹಿಳೆಯರ ಸಂಖ್ಯೆ 3x ಇದ್ದಾರೆ ಅಂತ. ಪುರುಷರ ಸಂಖ್ಯೆ 2 ಇದೆ ಅಂದರೆ 2x ಅಂತ ಬರ್ಕೋಬೇಕು. 3:2 ಇದೆ ಅಂದರೆ ಅದನ್ನ 3x/2x ಬರಿತೀನಿ. ಇದು ಮಹಿಳೆಯರ ಸಂಖ್ಯೆ, ಕೆಳಗೆ ಬರ್ಕೊಂಡಿರೋದು ಪುರುಷರ ಸಂಖ್ಯೆ ಅಂತ. ಒಂದು ವೇಳೆ 20 ಪುರುಷರು ಮತ್ತು ಎಕ್ಸ್ಟ್ರಾ ಸೇರ್ಕೊಂಡ್ರು ಅಂದರೆ ಈ ಪುರುಷರ ಸಂಖ್ಯೆ ಕೆಳಗಡೆ ಇದೆಯಲ್ಲ, ಇಲ್ಲಿ 20 ಜನ ಪುರುಷರನ್ನ ಮತ್ತೆ ಪ್ಲಸ್ ಮಾಡ್ಕೋಣ. ಅವಾಗ ಅನುಪಾತ ಏನಾಗುತ್ತೆ ಅಂದರೆ ಹಿಮ್ಮುಖವಾಗುತ್ತೆ. ಅಂದರೆ 3:2 ಇರೋ ರೇಷು 2:3 ಆಗುತ್ತೆ ಅಂತ. 2:3 ಅಂದರೆ ಇದನ್ನ ಅನುಪಾತ ರೂಪದಲ್ಲಿ ಇದೆಯಲ್ಲ, ಭಿನ್ನ ರಾಶಿ ರೂಪದಲ್ಲಿ ಬರ್ಕೊಂಡ್ರೆ 2/3 ಆಗುತ್ತೆ. 2/3 ಅಂತ ಬರೀಬೇಕು. ಸೊ ಇವಾಗ ಈ ಎರಡನ್ನ ಏನು ಮಾಡಬೇಕು ಅಂದರೆ ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡೋಣ. ಊರೇ ಗುಣಾಕಾರ ಅಂತ ಕರಿತೀವಲ್ಲ, ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡಿದರೆ 3 × 3 ಅಂದರೆ 9x ಆಗುತ್ತೆ. ಇಲ್ಲಿ 2 × 2 ಅಂದರೆ 4x ಬರುತ್ತೆ. ಪ್ಲಸ್ 20 × 2 ಅಂದರೆ 40 ಬರುತ್ತೆ. ಈ 4x ಈ ಕಡೆ ಹೋದರೆ 9xಲ್ಲಿ 4xನ ಕಳಿಬೇಕಾಗುತ್ತೆ, 5x ಬರುತ್ತೆ. ಈ 4x ಲೆಫ್ಟ್ ಸೈಡ್ ಬಂದರೆ -4x ಆಗುತ್ತೆ. 9xಲ್ಲಿ 4x ಕಳಿದ್ರೆ 5x ಬರುತ್ತೆ, ಈಕ್ವಲ್ ಟು ರೈಟ್ ಸೈಡಲ್ಲಿ 40 ಇದೆ. 5 ಅಂದರೆ 5 × 8 40 ಕ್ಯಾನ್ಸಲ್ ಆಗುತ್ತೆ. ಎಕ್ಸ್ ವ್ಯಾಲ್ಯೂ 8 ಬಂತು. ಇಲ್ಲಿ ಕೇಳಿರೋದು ಮಹಿಳೆಯರ ಸಂಖ್ಯೆ ಎಷ್ಟು ಅಂತ ಕೇಳಿದಾನೆ. ಅಂದರೆ ಸ್ಟಾರ್ಟಿಂಗ್ ಮಹಿಳೆಯರ ಸಂಖ್ಯೆನ 3x ಬರ್ಕೊಂಡಿದ್ದೀವಲ್ಲ, 3 × x ಅಂದರೆ 8 ಬರಿಬೇಕು. 8 3 24 ಬರುತ್ತಲ್ಲ, ಅಲ್ಲಿರ್ತಕ್ಕಂಥ ಮಹಿಳೆಯರ ಸಂಖ್ಯೆ 24. ಆಪ್ಷನ್ 3 ಕರೆಕ್ಟ್ ಆಗುತ್ತೆ. ಕ್ಲಿಯರಾ? ಈ ರೀತಿ ಲೆಕ್ಕವನ್ನು ಬಿಡಿಸ್ಬೋದು. ಸೊ ಇಲ್ಲ ಅಂದರೆ ನೀವು ಆಪ್ಷನ್ ಥ್ರೂ ಮಾಡೋದು ಹೇಳ್ಕೊಡ್ತೀನಿ ಅಂತ ಹೇಳಿದ್ದೆ. ಮಹಿಳೆಯರ ಮತ್ತು ಪುರುಷರ ಅನುಪಾತ ಸ್ಟಾರ್ಟಿಂಗ್ ಎಷ್ಟಿದೆ ಅಂದರೆ 3:2 ಇದೆಯಲ್ಲ, 3:2 ಬರೀತೀನಿ. ಒಂದು ವೇಳೆ 20 ಜನ ಪುರುಷರು ಹೆಚ್ಚಾದರೆ, ಪುರುಷರ ಸಂಖ್ಯೆ ಮಾತ್ರ ಹೆಚ್ಚಾಗ್ತಾ ಇದೆ, 20 ಪುರುಷರು ಹೆಚ್ಚಾದರೆ ಅನುಪಾತ ರಿವರ್ಸ್, ಹಿಮ್ಮುಖ ಆಗುತ್ತೆ. ಅಂದರೆ 3:2 ಇರೋದು 2:3 ಆಗುತ್ತೆ. ಮಹಿಳೆಯರ ಸಂಖ್ಯೆ ಏನು ಚೇಂಜಸ್ ಆಗಿಲ್ಲ,
ಮಹಿಳೆಯರ ಸಂಖ್ಯೆ ಮಾತ್ರ ಸ್ಟಾರ್ಟಿಂಗ್ ಎಷ್ಟು ಇರ್ತಾರೋ ಲಾಸ್ಟಲ್ಲಿ ಅಷ್ಟೇ ಹೇಳ್ತಾರೆ. ಪುರುಷರ ಸಂಖ್ಯೆ ಆರಂಭದಲ್ಲಿ ಎಷ್ಟು ಇರ್ತಾರೋ ಅದಕ್ಕಿಂತ 20 ಜನ ಪುರುಷರು ಹೆಚ್ಚಾದರೆ 3:2 ಇರೋ ರೇಷು 2:3 ಆಗುತ್ತೆ ಅಂತ ಕೊಟ್ಟಿದ್ದಾನೆ. ಇಲ್ಲಿ ಮಹಿಳೆಯರ ಸಂಖ್ಯೆ ಮಾತ್ರ ಕಾನ್ಸ್ಟೆಂಟು ಚೇಂಜ್ ಆಗಲ್ಲ. ಅಂದರೆ ಇಲ್ಲಿ ಸ್ಟಾರ್ಟಿಂಗ್ ರೇಷು 3 ಇದೆ, ನೆಕ್ಸ್ಟ್ 2 ಇದೆ. ಅಂದರೆ 3 ಮತ್ತು 2 ಇಂದ ಡಿವೈಡ್ ಆಗ್ತಕ್ಕಂಥ ಸಂಖ್ಯೆ 3 ಮತ್ತು 2ರಿಂದನೂ ಡಿವೈಡ್ ಆಗಬೇಕು. ಈ 16 ಅನ್ನೋದು 2ರಿಂದ ಆಗುತ್ತೆ, 3ರಿಂದ ಡಿವೈಡ್ ಆಗಲ್ಲ, ರಾಂಗ್ ಆನ್ಸರ್. 42ರಿಂದ ಆಗುತ್ತೆ, 3ರಿಂದ ಡಿವೈಡ್ ಆಗಲ್ಲ, ರಾಂಗ್ ಆನ್ಸರ್. 24 2ರಿಂದನೂ ಭಾಗ ಆಗುತ್ತೆ, 3ರಿಂದನೂ ಭಾಗ ಆಗುತ್ತೆ. 36 2ರಿಂದನೂ ಆಗುತ್ತೆ, 3ರಿಂದನೂ ಆಗುತ್ತೆ. 2ರಲ್ಲಿ ಯಾವ್ದಾರು ಒಂದು ರೈಟ್ ಆನ್ಸರ್ ಆಯಿತು. ಸೊ ಫಸ್ಟ್ 24ಕ್ಕೆ ತಗೊಳ್ಳೋಣ. ಮಹಿಳೆಯರ ಸಂಖ್ಯೆ 24 ಇದೆ ಅಂದರೆ ಇಲ್ಲಿ 3:2 ರೇಷು ಬೇಕಂದ್ರೆ 3:2 ರೇಷು ಇದೆಯಲ್ಲ ಸ್ಟಾರ್ಟಿಂಗು, ಇದು 3 8 24 ಅಂದರೆ ಇದು 2 8 16, ಪುರುಷರ ಸಂಖ್ಯೆ 16 ಬರೀಬೇಕು. ಆವಾಗ ರೇಷು ಸ್ಟಾರ್ಟಿಂಗ್ 3:2 ಆಗುತ್ತೆ. ಮಹಿಳೆಯರ ಸಂಖ್ಯೆ 24, ಪುರುಷರ ಸಂಖ್ಯೆ 16. ಒಂದು ವೇಳೆಯಲ್ಲಿ 20 ಪುರುಷರು ಹೆಚ್ಚಾದರು ಅಂದರೆ 16ಕ್ಕೆ 20 ಕೂಡ್ರಿ 36 ಆಗುತ್ತೆ ಪುರುಷರ ಸಂಖ್ಯೆ. ಮಹಿಳೆಯರ ಸಂಖ್ಯೆ ಇದೇ 24 ಇರುತ್ತೆ, ಚೇಂಜ್ ಆಗಲ್ಲ. ಅವಾಗ ಇದು 12 24, 12 3 36. ಅವಾಗ ರೇಷು ನೋಡ್ರಿ 3:2 ಇರೋದು ಉಲ್ಟಾ ಆಯಿತು, 2:3 ಬರ್ತಾ ಇದೆ, ಉಲ್ಟಾ ಕರೆಕ್ಟ್ ಆಯಿತು. ಅಂದರೆ ಇದೇ 24 ಕರೆಕ್ಟು, ಮತ್ತು 36 ಚೆಕ್ ಮಾಡೋ ಅವಶ್ಯಕತೆ ಇಲ್ಲ. ಈ ರೀತಿ ಆಪ್ಷನ್ ಥ್ರೂ ಆ ಕ್ವಶನ್ಗೆ ಆನ್ಸರ್ ಮಾಡ್ಬೋದು. ಕ್ಲಿಯರ್ ಅರ್ಥ ಆಯ್ತಾ? ಕ್ವಶನ್ನು ಆಪ್ಷನ್ನು ಸೊಲ್ಯೂಷನ್ ಬರ್ಕೊಂಡು ನೆಕ್ಸ್ಟ್ ಕ್ವಶನ್ ಟ್ರೈ ಮಾಡ್ತಾ ಬರೋಣ. ಎರಡನೇ ಪ್ರಶ್ನೆ ಏನಿದೆ ಅಂತ ಸೆಕೆಂಡ್ ಕ್ವಶನ್ ನೋಡ್ತಾ ಬನ್ನಿ. ದ HCF and LCM ಆಫ್ 2 numbers is 13 and 1989 respectively. If one of the number is 117, then the other number is ಅಂತ ಇದೆ. ಎರಡು ಸಂಖ್ಯೆಗಳ ಮಾಸಾಹ ಮತ್ತು ಲಾಸಾಹ ಕ್ರಮವಾಗಿ 13 ಮತ್ತು 1989 ಆಗಿವೆ. ಒಂದು ಸಂಖ್ಯೆ 117 ಆಗಿದ್ದಾರೆ, ಇನ್ನೊಂದು ಸಂಖ್ಯೆ ಎಷ್ಟು ಅಂತ ಕೇಳಿದ್ದಾನೆ. ನೋಡಿ, ಈ ಥರ ಕ್ವಶನ್ ಕೇಳಿದರೆ ಒಂದು ಸಿಂಪಲ್ ಮೆಥಡ್ ಅಂದರೆ ನೋಡಿರಿ, ಮಾಸಾಹ 13 ಅಂತ ಕೊಟ್ಟಿದ್ದಾನೆ, HCF 13 ಅಂತ ಇದೆ. HCF 13 ಇದೆ ಅಂದರೆ ಒಂದು ಸಿಂಪಲ್ ಸೊಲ್ಯೂಷನ್ ಅಂದರೆ ಈ ಮಾಸಾಹ 13ರಿಂದ ಡಿವೈಡ್ ಆಗ್ತಕ್ಕಂಥ ಸಂಖ್ಯೆ ಇಲ್ಲಿ ಕೊಟ್ಟಿರೋ ಆಪ್ಷನಲ್ಲಿ ಯಾವುದಿರುತ್ತೋ ಅದೇ ಸರಿ ಉತ್ತರ. 13ರಿಂದ ಯಾರು ಡಿವೈಡ್ ಆಗುತ್ತೆ? ಇದು 13 1 13, ಇನ್ನೆಷ್ಟು ಉಳಿಯುತ್ತೆ? 9 ಉಳಿಯುತ್ತೆ. 93 ಡಿವೈಡ್ ಆಗಲ್ಲ, 223 ರಾಂಗ್ ಆನ್ಸರ್. ಈ 221 ಆಗುತ್ತೆ, 13 1 13, ಇನ್ನೆಷ್ಟು ಉಳಿಯುತ್ತೆ ಅಂದರೆ 7 2 9 ಉಳಿಯುತ್ತೆ, 91 ಆಗುತ್ತೆ. 13 7 91 ಕ್ಯಾನ್ಸಲ್ ಆಗುತ್ತೆ. ನೋಡಿರಿ, 221 ಅನ್ನೋದು 13ಇಂದ ಡಿವೈಡ್ ಆಗುತ್ತೆ ಅಂದರೆ ಇನ್ನೊಂದು ಸಂಖ್ಯೆ 221 ಕರೆಕ್ಟ್ ಅಂತ ಹೇಳ್ಬೋದು. 225 ಡಿವೈಡ್ ಆಗಲ್ಲ, 13 1 13, ಇನ್ನೆಷ್ಟು ಉಳಿಯುತ್ತೆ? 9 ಉಳಿಯುತ್ತೆ. 95 13 ಮಗ್ಗಲ್ಲಿ ಡಿವೈಡ್ ಆಗಲ್ಲ. ಇದು 13 1 13, ಇನ್ನೆಷ್ಟು ಉಳಿಯುತ್ತೆ ಅಂದರೆ 7 2 9 92 ಆಗುತ್ತೆ. ಇದು ಕೂಡ 13ರಿಂದ ಡಿವೈಡ್ ಆಗಲ್ಲ. ಸೊ ಹಾಗಾದರೆ 13ರಿಂದ ಡಿವೈಡ್ ಆಗೋದು ಇದು ಒಂದೇ ನಂಬರಲ್ಲ, ಆನ್ಸರ್ ಇದೇ ಕರೆಕ್ಟು. ಆಪ್ಷನ್ ಥ್ರೂ ಆನ್ಸರ್ ಮಾಡ್ಬೋದು. ಮಾಸಾಹ ಎಷ್ಟು ಕೊಟ್ಟಿರ್ತಾನಲ್ಲ, ಆ ಮಾಸಾಹದಿಂದ ಯಾವ ಸಂಖ್ಯೆ ಡಿವೈಡ್ ಆಗುತ್ತೆ ಅದೇ ಸಂಖ್ಯೆ ರೈಟ್ ಆನ್ಸರ್. ಒಂದೇ ಒಂದು ಸಂಖ್ಯೆ ಸಿಕ್ತಂದ್ರೆ 100% ಅದೇ ಕರೆಕ್ಟ್. ಒಂದು ವೇಳೆ ನಿಮ್ಮ ಬ್ಯಾಡ್ ಲಕ್ ಇದ್ದರೆ ಎಕ್ಸಾಮಲ್ಲಿ 13ರಿಂದ ಡಿವೈಡ್ ಆಗೋ ಯಾವುದಾದ್ರೂ 2 ಸಂಖ್ಯೆಗಳು 3 ಸಂಖ್ಯೆಗಳಿದ್ದಾಗ ಆವಾಗ ನಾವು ಲೆಕ್ಕ ಬಿಡಿಸಲೇಬೇಕಾಗುತ್ತೆ, ಅನಿವಾರ್ಯ. ಹಾಗಾದರೆ ಯಾವ ಥರ ಲೆಕ್ಕ ಬಿಡಿಸೋದು ಆ ಮೆಥಡು ನಿಮಗೆ ತೋರಿಸ್ಕೊಟ್ಬಿಡ್ತಾನೆ. ಯಾವ ಥರ ಬಿಡಿಸಿದ್ರೆ ಆನ್ಸರ್ ಬರುತ್ತೆ ಅಂತ ನೋಡೋದಾದರೆ ಇಲ್ಲಿ ಕೊಟ್ಟಿರೋದು H ಅಂದರೆ ಮಾಸಾಹ, HCF ಅಂದರೆ 13 ಕೊಟ್ಟಿದ್ದಾನೆ. ಎಲ್ ಅಂದರೆ ಲಾಸಾಹ 1989 ಕೊಟ್ಟಿದ್ದಾನೆ, 1989 ಕೊಟ್ಟಿದ್ದಾರೆ. ಸೊ ಮತ್ತೇನು ಕೊಟ್ಟಿದ್ದಾರೆ ಅಂದರೆ ಒಂದು ಸಂಖ್ಯೆ ಎ ಅಂತ ತಗೊಳ್ಳೋಣ. ಒಂದು ಸಂಖ್ಯೆ 117 ಆಗಿದ್ದಾರೆ ಅಂತಿದ್ರೆ ಒನ್ ಆಫ್ ದಿ ನಂಬರ್ ಈಸ್ 117. ನೋಡಿರಿ, ಯಾವ 2 ಸಂಖ್ಯೆ ಇದ್ದಾವೆ, ಅವೆರಡೂ ಸಂಖ್ಯೆಗಳಿಗೆ ಮಾಸಾಹ ಕಂಡುಹಿಡಿದರೆ 13 ಬಂದಿದೆ. ಅದೇ 2 ಸಂಖ್ಯೆಗಳಿಗೆ ಲಾಸಾಹ ಕಂಡುಹಿಡಿದರೆ 1989 ಬಂದಿದೆ. ಆ 2 ಸಂಖ್ಯೆಗಳಲ್ಲಿ ಒಂದು ಸಂಖ್ಯೆ 117, ಅದನ್ನು ಎ ಅಂತ ತಗೊಂತೀನಿ. ಒಂದು ಸಂಖ್ಯೆ 117 ಆದರೆ ಇನ್ನೊಂದು ಸಂಖ್ಯೆ ಯಾವುದು? 2 ಸಂಖ್ಯೆಗಳಲ್ಲಿ ಇನ್ನೊಂದು ಸಂಖ್ಯೆ ಗೊತ್ತಿಲ್ಲ, ಬಿ ಅಂತ ತಗೋಬೇಕು. ಎ ಮತ್ತು ಬಿ ಅನ್ನೋ 2 ಸಂಖ್ಯೆಗಳು. ಆ 2 ಸಂಖ್ಯೆಗಳಿಗೆ ಲಾಸಾಹ 1989 ಬರುತ್ತೆ, LCM ಮಾಸಾಹ HCF 13 ಬರುತ್ತೆ. ಅದರಲ್ಲಿ 2 ಸಂಖ್ಯೆಗಳಲ್ಲಿ ಒಂದು ಸಂಖ್ಯೆ ಗೊತ್ತಾಗಿದೆ, ಪ್ರಶ್ನೆಯಲ್ಲಿ ಇದೆ 117 ಆದರೆ ಇನ್ನೊಂದು ಸಂಖ್ಯೆ ಯಾವುದು ಅಂತ ಕ್ವಶನ್ ಕೇಳಿದನಲ್ಲ. ಸೊ ಈ ರೀತಿ ಪ್ರಶ್ನೆಗೆ ನಾವು ಆನ್ಸರ್ ಮಾಡಬೇಕಂದ್ರೆ ಒಂದು ರಿಲೇಷನ್ ಇದೆ, ಒಂದು ಸಮೀಕರಣ. 2 ಸಂಖ್ಯೆಗಳ ಮಾಸಾಹ ಲಾಸಾಹ ಹಾಗೂ ಆ 2 ಸಂಖ್ಯೆಗಳ ನಡುವಿನ ಸಂಬಂಧ ಹೇಳ್ತಕ್ಕಂಥ ಒಂದು ರಿಲೇಷನ್ಶಿಪ್ಪು ಸಮೀಕರಣ ಅಂದರೆ A × B = H × L ಅಂತ ಬರೀತೀವಿ, ಅಥವಾ L × H ಅಂತ ಬರೀತೀವಿ. ಎ ಮತ್ತು ಬಿ ಅನ್ನೋ 2 ಸಂಖ್ಯೆಗಳು, H ಅಂದರೆ ಮಾಸಾಹ, L ಅಂದರೆ ಲಾಸಾಹ. ಅಂದರೆ 2 ಸಂಖ್ಯೆಗಳ ಗುಣಲಬ್ಧವು ಅವುಗಳ ಮಾಸಾಹ ಮತ್ತು ಲಾಸಾಹಗಳ ಗುಣಲಬ್ಧಕ್ಕೆ ಸಮವಾಗಿರುತ್ತೆ ಅಂತ ಹೇಳ್ತೀವಿ. ಪ್ರಾಡಕ್ಟ್ ಆಫ್ ಎನಿ 2 ನಂಬರ್ಸ್ ಈಸ್ ಈಕ್ವಲ್ ಟು ದ
ಪ್ರಾಡಕ್ಟ್ ಆಫ್ ದಿ ಎಲ್ ಸಿ ಎಮ್ ಆ್ಯಂಡ್ ಎಚ್ ಸಿ ಎಫ್ ಅಂತ ಹೇಳ್ತೀವಿ. ಸೊ ಆ ಕಾನ್ಸೆಪ್ಟ್ ಯೂಸ್ ಮಾಡ್ಕೊಂಡ್ರೆ ಈ ಕ್ವಶನ್ಗೆ ಆನ್ಸರ್ ಕಂಡುಹಿಡಿಬೋದು ಅಥವಾ ಡೈರೆಕ್ಟಾಗಿ ಮಾಡೋದು ಹೇಳ್ಕೊಟ್ಟಿದ್ದೀನಿ ನಿಮಗೆ. ಎ ಅಂದರೆ ಗೊತ್ತಿದೆ 117 ಬರೀಬೇಕು. ಬಿ ಅಂದರೆ ಗೊತ್ತಿಲ್ಲ, ಇದನ್ನೇ ಕಂಡುಹಿಡಿಯೋದು, ಹಾಗೆ ಬರಿತೀನಿ. ಎಚ್ ಅಂದರೆ ಮಾಸ್ ಸಹ 13 ಬರಿತೀನಿ. ಎಲ್ ಅಂದರೆ ಲಾಸ್ ಸಹ 1989 ಬರಿತೀನಿ. ಸೊ ಈ ರೀತಿ ಬರ್ಕೊಂಬಿಟ್ಟು ಕ್ಯಾಲ್ಕುಲೇಷನ್ ಮಾಡ್ತಾ ಬರೋಣ. ಸೊ ಇಲ್ಲಿ ಡೈರೆಕ್ಟಾಗಿ ನೀವು ಈ ಬಿ ಬೇಕಂದರೆ 117 ಇದೆಯಲ್ಲ, ಅದು ಈಕ್ವಲ್ಟಿಂದ ರೈಟ್ ಸೈಡ್ ತಗೊಂಬರ್ರಿ. 117 ಡಿವೈಡ್ ಬೈ 117 ಆಗುತ್ತೆ. ಇಂಟು 117 ಈಕ್ವಲ್ಟಿಂದ ಬಲವಾಗಿ ಬಂದರೆ ಡಿವೈಡ್ ಬೈ 117 ಆಗುತ್ತೆ. 13 ಅಂದರೆ 13, 9 117 ಕ್ಯಾನ್ಸಲ್ ಆಗುತ್ತೆ. 13 1s 13 9s ಕ್ಯಾನ್ಸಲ್ ಆಗುತ್ತೆ. 9ಇಂದ ನೋಡಿರಿ 9 2 18, ಇನ್ನು 1 ಉಳಿಯುತ್ತೆ, ಮತ್ತು 18 ಆಗುತ್ತೆ. 9 2 18, ಇದು 9 1 9 ಕ್ಯಾನ್ಸಲ್ ಆಗಿ ಬಿ ಅಂದರೆ 221. ಮತ್ತೊಂದು ಸಂಖ್ಯೆ, ಅದರ್ ನಂಬರ್ ಈಸ್ 221 ಆಗುತ್ತೆ. 221 ಸೆಕೆಂಡ್ ಆಪ್ಷನಲ್ಲಿದೆ. ದಿಸ್ ಇಸ್ ದ ಕರೆಕ್ಟ್ ಆನ್ಸರ್. ಈ ರೀತಿಯೇ ಈ ಲೆಕ್ಕವನ್ನು ಬಿಡಿಸ್ಬೋದು ನಾವು. ಅರ್ಥ ಆಯ್ತಾ? ಸೊ ನೆಕ್ಸ್ಟ್ ಥರ್ಡ್ ಕ್ವಶನ್ ಬರೋಣ, ಎಂಟ್ರಿ ಆಗೋಣ. ಮೂರನೇ ಪ್ರಶ್ನೆ, ದ ನಂಬರ್ ಆಫ್ ಅಬ್ಸರ್ವೇಷನ್ಸ್ ಇನ್ ಎ ಸರ್ವೆ ಈಸ್ 40. If the mean of the first 10 observations is 4.5 and that of the remaining is 3.5, then the mean of the whole survey is ಅಂತ. ಸೊ ಒಂದು ಸರ್ವೆ ಕಂಡಕ್ಟ್ ಮಾಡಿದ್ದಾರೆ, ಒಂದು ಸಮೀಕ್ಷೆ ಮಾಡಿದ್ದಾರೆ. ಆ ಸಮೀಕ್ಷೆಯಲ್ಲಿ 10 ವೀಕ್ಷಣೆಗಳ ಸರಾಸರಿ ನೋಡಿರಿ, 10 ವೀಕ್ಷಣೆಗಳ ಸಂಖ್ಯೆ. ದ ನಂಬರ್ ಆಫ್ ಅಬ್ಸರ್ವೇಷನ್ಸ್ ಇನ್ ಎ ಸರ್ವೆ ಈಸ್ 40 ಅಂದರೆ ಒಂದು ಸಮೀಕ್ಷೆಯಲ್ಲಿ 40 ಜನನ ಸರ್ವೆ ಮಾಡಿದ್ದಾರೆ. ಟೋಟಲ್ ಸರ್ವೆ ಮಾಡಿರೋದು 40 ಜನರ. ಅದರಲ್ಲಿ 10 ಜನರ ಸರಾಸರಿ 4.5 ಇದೆ ಅಂತ ಕೊಟ್ಟಿದ್ದಾನೆ, ಮತ್ತು ಉಳಿದವುಗಳ ಸರಾಸರಿ 3.5 ಕೊಟ್ಟಿದ್ದಾನೆ. ಇಡೀ ಸಮೀಕ್ಷೆಯ ಸರಾಸರಿ ಮಾಡಿರೋದು ಸಮೀಕ್ಷೆ ಮಾಡಿರೋದು ಟೋಟಲ್ 40 ಜನ ಅಂದ್ಕೊಳ್ಳೋಣ, 40 ಮೆಂಬರ್ಸ್ ಅಂದ್ಕೊಳ್ಳೋಣ. ಆ 40 ಜನರಲ್ಲಿ ಮೊದಲ 10 ಜನರ ಸರಾಸರಿ ಏನೋ ಒಟ್ಟು ಸರಾಸರಿ ಮೊಟ್ಟನ ಸರಾಸರಿ ತೂಕನ ಸರಾಸರಿ ಎತ್ತರನ ಏನೋ 4.5 ಇದೆ 10 ಜನದ್ದು. ಉಳಿದ 30 ಜನದ ಸರಾಸರಿ 3.5 ಇದೆ. ಹಾಗಾದ್ರೆ ಟೋಟಲಾಗಿ ಆ 40 ಜನರ ಸರಾಸರಿ ಎಷ್ಟು ಬರುತ್ತೆ ಅಂತ ಕೇಳಿದನು. ಸಿಂಪಲ್ ನೋಡ್ರಿ, ಹೆಂಗೆ ಅಂದರೆ ಫಸ್ಟ್ 10 ವೀಕ್ಷಣೆಗಳ ಸರಾಸರಿ 4.5 ಇದೆ ಅಂದರೆ ಆ ಸರಾಸರಿ 4.5ನ 10ರಿಂದ ಗುಣಾಕಾರ ಮಾಡಿರಿ. 4.5 ಇಂಟು 10 ಅಂದರೆ 45 ಬರುತ್ತೆ. 45 ಅನ್ನೋದು ಏನಂತ ಗೊತ್ತಾಗಬೇಕು ನೀವು. ಆ ಮೊದಲ 10 ವೀಕ್ಷಣೆಗಳ ಒಟ್ಟು ಮೊತ್ತ ಆಗುತ್ತೆ. ಟೋಟಲ್ ಆಫ್ ಫಸ್ಟ್ 10 ಅಬ್ಸರ್ವೇಷನ್ಸ್ ಅಂತ ಕರಿತೀವಿ, ಸಮ್ ಆಫ್ ಫಸ್ಟ್ 10 ಅಬ್ಸರ್ವೇಷನ್ಸ್ ಅಂತ ಕರಿತೀವಿ. 10 ವೀಕ್ಷಣೆಗಳ ಸರಾಸರಿ 4.5 ಇದೆ ಅಂದರೆ ಆ ಸರಾಸರಿ 4.5ನ್ನು 10ರಿಂದ ಗುಣಾಕಾರ ಮಾಡಿದರೆ ಆ 10 ವೀಕ್ಷಣೆಗಳ ಒಟ್ಟು ಮೊತ್ತ ಸಿಗುತ್ತೆ. ಉಳಿದವುಗಳಂದರೆ ಟೋಟಲ್ 40 ಜನದಲ್ಲಿ ಅಥವಾ 40 ಸಂಖ್ಯೆಗಳಲ್ಲಿ ಉಳಿದವು ಎಷ್ಟು ಅಂದರೆ ಇನ್ನು ಉಳಿದವು 30. ಆ ಉಳಿದ 30 ವೀಕ್ಷಣೆಗಳ ಸರಾಸರಿ 3.5 ಇದೆ ಅಂದರೆ 3.5 ಇಂಟು 30 ಗುಣಿಸೋಣ. 35 ಮೂಲೆ 105 ಆಗುತ್ತೆ. 35 ಮೂಲೆ 105 ಆಗುತ್ತೆ. 0.0 ಲಾಸ್ಟಿಗೆ ಬರುತ್ತೆ. 45 ಪ್ಲಸ್ 105 ಕೂಡ 150 ಬರುತ್ತೆ. 150 ಬರುತ್ತೆ. ಸೊ ಈ 150 ಆಗುತ್ತಲ್ಲ, ಈ 150 ಅನ್ನೋದೇನಂದರೆ ಮೊದಲ 10 ವೀಕ್ಷಣೆಗಳು ನಂತರ 30 ವೀಕ್ಷಣೆಗಳಂದರೆ ಟೋಟಲಿ ಎಲ್ಲ 40 ವೀಕ್ಷಣೆಗಳ ಒಟ್ಟು ಮೊತ್ತ. ಎಲ್ಲ 40 ವೀಕ್ಷಣೆಗಳ ಒಟ್ಟು ಮೊತ್ತ, ಸಮ್ ಆಫ್ ಆಲ್ ದ 40 ಅಬ್ಸರ್ವೇಷನ್ಸ್ ಅಂತ ಹೇಳ್ತೀನಿ. ಸೊ ಇವುಗಳ ಒಟ್ಟು ಎಲ್ಲ ವೀಕ್ಷಣೆಗಳ ಸರಾಸರಿ ಎಷ್ಟು ಅಂತ ಕೇಳಿದ್ದಾನೆ, ಅವರೇಜ್ ಎಷ್ಟು ಅಂತ ಕೇಳಿದ್ದಾನೆ, ಮೀನ್ ಅಂತಲೂ ಕರಿತೀವಿ ಅದನ್ನು. ಈ ಟೋಟಲ್ ಒಟ್ಟು ಮೊತ್ತ 150ನ 40 ವೀಕ್ಷಣೆಗಳ ಒಟ್ಟು ಮೊತ್ತ ಆಗುತ್ತಲ್ಲ, 40ರಿಂದ ಡಿವೈಡ್ ಮಾಡಿರಿ, 0 0 ಕ್ಯಾನ್ಸಲ್. 4ರಿಂದ 15 ಡಿವೈಡ್ ಮಾಡಿರಿ, 4 ಮೂಲ 12, ಇನ್ನು 3 ಉಳಿಯುತ್ತೆ. ಪಾಯಿಂಟ್ ಕಟ್ 0 ಹಿಡಿಸ್ಕೊಳ್ರಿ, 4 7 28, ಇನ್ನು 2 ಉಳಿಯುತ್ತೆ. ಪಾಯಿಂಟ್ ಇರೋದು ಇನ್ನೂ 0 ಹಾಕೊಳ್ರಿ, 4 5 20 ಕ್ಯಾನ್ಸಲ್ ಆಗಿ 3.7 ಬರುತ್ತೆ. ನೀವು ಸೈಡಲ್ಲಿ ಹಾಕ್ಕೊಳ್ಬೇಕಾದ್ರೆ ಡಿವೈಡ್ ಮಾಡ್ಕೊಳ್ರಿ. 4ರಿಂದ 15ನ್ನು ಭಾಗಿಸಿದಾಗ 3.75 ಬರುತ್ತೆ. ಅದು ಫಸ್ಟ್ ಆಪ್ಷನಲ್ಲಿದೆ. ದಿಸ್ ಈಸ್ ದ ರೈಟ್ ಆನ್ಸರ್. ಅರ್ಥ ಆಯ್ತಾ? ಥರ್ಡ್ ಕ್ವಶನ್ನು. ನೆಕ್ಸ್ಟ್ ಫೋರ್ತ್ ಕ್ವಶನ್ ಬರೋಣ, ಎಂಟ್ರಿ ಮಾಡೋಣ. ಫೋರ್ತ್ಗೆ ದೇರ್ ಆರ್ 50 ನಂಬರ್ಸ್ ಅಂತ ಇದೆ, 50 ಸಂಖ್ಯೆಗಳಿದ್ದಾವೆ ಅಂತ. ಈಚ್ ನಂಬರ್ ಈಸ್ ಸಬ್ಟ್ರಾಕ್ಟೆಡ್ ಫ್ರಮ್ 53 and the mean of the numbers so obtained is -3.5. ದ ಮೀನ್ ಆಫ್ ದ ಗಿವನ್ ನಂಬರ್ಸ್ ಈಸ್ ಅಂತಿದೆ ನೋಡ್ರಿ. ಕ್ವಶನ್ ಫಸ್ಟ್ ನೀಟಾಗಿ ಅರ್ಥ ಆಗ್ಬೇಕು. ಪ್ರಶ್ನೆ ಯಾರಿಗೆ ಅರ್ಥ ಆಗುತ್ತಾ, ಪ್ರಶ್ನೆ ಏನು ಕೊಟ್ಟಿದೆ ಅಂತ ಯಾರಿಗೆ ಕ್ಲಾರಿಟಿ ಇರುತ್ತಾ ಅವರಿಗೆ ಆನ್ಸರ್ ಮಾಡೋದು ಅರ್ಥ ಆಗುತ್ತೆ. ಸೊ ಆನ್ಸರು ಕೂಡ ಮಾಡೋ ಮೆಥಡು ಕೂಡ ನಿಮಗೆ ಈಸಿ ಅನಿಸುತ್ತೆ. ಏನು ಅಂದರೆ 50 ಸಂಖ್ಯೆ ಇದ್ದಾವೆ. 50 ಸಂಖ್ಯೆ ಅಂದರೆ ಒಂದೊಂದು ಎಷ್ಟೆಷ್ಟಿದಾವೆ ನನಗೂ ಗೊತ್ತಿಲ್ಲ, ನಿಮಗೂ ಗೊತ್ತಿಲ್ಲ, ಅನ್ನೋನು 50 ಸಂಖ್ಯೆ ಇದ್ದಾವೆ. ಸೊ ಒಂದು ಸಂಖ್ಯೆ ಎಷ್ಟಿದೆಯೋ ಇನ್ನೊಂದು ಸಂಖ್ಯೆ ಎಷ್ಟಿದೆಯೋ ಎಲ್ಲ ಕ್ವಶನ್ ಮಾರ್ಕ್ ಆಗ್ತದೆ. ಟೋಟಲ್ ಹಿಂಗೆ 50 ಸಂಖ್ಯೆಗಳಿದ್ದಾವೆ.
ಪ್ರತಿಯೊಂದು ಸಂಖ್ಯೆಗಳೇನಿರ್ತಾವಲ್ಲ, ಪ್ರತಿಯೊಂದು ಸಂಖ್ಯೆಯಲ್ಲಿ 53 ಕಳೀತಾ ಹೋಗ್ತಾರೆ. ಮೊದಲನೇ ಸಂಖ್ಯೆ ಕ್ವಶನ್ ಮಾರ್ಕ್ ಹಾಕಿನಲ್ಲ, ಅದರಲ್ಲಿ 53 ಮೈನಸ್ ಮಾಡೋದು. ಎರಡನೇದು ಇನ್ನೊಂದು ಕ್ವಶನ್ ಮಾರ್ಕ್ ಹಾಕಿನಲ್ಲ, ಅದರಲ್ಲೂ 53 ಮೈನಸ್ ಮಾಡೋದು. ಮೂರನೇದು ಕ್ವಶನ್ ಮಾರ್ಕ್ ಹಾಕಿನಲ್ಲ, ಅದರಲ್ಲೂ 53 ಮೈನಸ್ ಮಾಡೋದು. ನಾಲ್ಕನೇದು ಕ್ವಶನ್ ಮಾರ್ಕ್ ಹಾಕಿನಲ್ಲ, ಅದರಲ್ಲೂ 53 ಮೈನಸ್ ಮಾಡೋದು. ಹಿಂಗೆ ಟೋಟಲ್ ಎಲ್ಲ 50 ಸಂಖ್ಯೆಗಳಲ್ಲಿ ಪ್ರತಿಯೊಂದು ಸಂಖ್ಯೆಯಲ್ಲಿ 53 ಕಳೀತಾ ಇದೀವಿ. ಸೊ ಇಲ್ಲಿ ಎಷ್ಟೋ ಇರುತ್ತೆ ಸಂಖ್ಯೆ, ಅದರಲ್ಲಿ 53 ಕಳೆದ್ರೆ ಇನ್ನು ಯಾವುದೋ ಬೇರೆ ಹೊಸ ಸಂಖ್ಯೆ ಸಿಗುತ್ತೆ. ಇಲ್ಲಿ ಯಾವುದೋ ಸಂಖ್ಯೆ ಇರುತ್ತೆ, ಅದರಲ್ಲಿ 53 ಮೈನಸ್ ಮಾಡಿದ್ರೆ ಇನ್ನೊಂದು ಸಂಖ್ಯೆ ಸಿಗುತ್ತೆ. ಈ ಉಳಿದಿರ್ತಕ್ಕಂಥ ಎಲ್ಲ ಸಂಖ್ಯೆಗಳಿಗೆ ಸರಾಸರಿ ಕಂಡುಹಿಡಿದ್ರೆ -3.5 ಸರಾಸರಿ ಆಗಿರುತ್ತೆ. ಹಾಗಾದರೆ ಕೊಟ್ಟಿರುವ ಸಂಖ್ಯೆಗಳ ಸರಾಸರಿ ಎಷ್ಟು? ಮೊದಲಿಗಿದ್ವಲ್ಲ, ಈ ಮೊದಲಿಗೆ ಕೊಟ್ಟಿರ್ತಾರಲ್ಲ ಆ ಸಂಖ್ಯೆಗಳ ಸರಾಸರಿ ಎಷ್ಟಿತ್ತು ಅಂತ ಕಂಡುಹಿಡಿಬೇಕು. ಇದು ಪ್ರಶ್ನೆ. ಸೊ ಇದು ಕ್ವಶನ್ ಅರ್ಥ ಆಯ್ತಲ್ಲ. ಒಂದು ಸಿಂಪಲ್ ಮೆಥಡ್ ಹೇಳ್ಕೊಡ್ತೀನಿ ಆನ್ಸರ್ ಮಾಡೋದು. ಹೆಂಗೆ ಅಂದ್ರೆ, ಪ್ರತಿಯೊಂದು ಸಂಖ್ಯೆಯಿಂದ 53 ಮೈನಸ್ ಮಾಡ್ತಾ ಇದ್ದಾರೆ ಅಂದರೆ ಈ ಮೊದಲಿಗೆ ಕೊಟ್ಟಿರೋ ಸಂಖ್ಯೆಗಳ ಸರಾಸರಿ ನನಗೆ ಗೊತ್ತಿಲ್ಲ, ಎಕ್ಸ್ ಇದೆ ಅಂತ ಅನ್ಕೊಳ್ಳೋಣ. ಮೊದಲಿಗೆ ಎಲ್ಲ 50 ಸಂಖ್ಯೆಗಳ ಸರಾಸರಿ ಎಷ್ಟು ಗೊತ್ತಿಲ್ಲ, ಎಕ್ಸ್ ಅಂತ ತಗೊಂತೀನಿ. ಎಲ್ಲ 50 ಸಂಖ್ಯೆಗಳಲ್ಲಿ 53 ಮೈನಸ್ ಮಾಡಿದಾಗ ಬರ್ತಕ್ಕಂಥ ಹೊಸ ಸಂಖ್ಯೆಗಳ ಸರಾಸರಿ -3.5 ಇದೆ ಅಂತೇಳಿದೆ ನಾನು. ಮೊದಲು 50 ಸಂಖ್ಯೆಗಳಿದ್ದಾವೆ, ಸರಾಸರಿ ಎಷ್ಟೋ ಗೊತ್ತಿಲ್ಲ, ಎಕ್ಸ್ ಬರ್ಕೊಂಡೆ. ಪ್ರತಿಯೊಂದು ಸಂಖ್ಯೆಯಲ್ಲಿ 53 ಮೈನಸ್ ಮಾಡಿದಾಗ ಉಂಟಾದ ಹೊಸ ಸಂಖ್ಯೆಗಳಿಗೆ ಸರಾಸರಿ ಕಂಡುಹಿಡಿದ್ರೆ ಅದು -3.5 ಬಂದಿದೆ. ಹಾಗಾದ್ರೆ ಮೊದಲಿಗೆ ಕೊಟ್ಟಿರ್ತಾರಲ್ಲ ಈ ಸಂಖ್ಯೆಗಳ ಸರಾಸರಿ ಎಷ್ಟಿತ್ತು ಅಂತ ಕೇಳಿದ್ದೇನೆ. ಇದಕ್ಕೆ ಸಿಂಪಲ್ ಸೊಲ್ಯೂಷನ್ ಅಂದರೆ, ಮೊದಲಿಗೆ ಕೊಟ್ಟಿರೋ ಸಂಖ್ಯೆಗಳ ಸರಾಸರಿ ನನಗೆ ಗೊತ್ತಿರಲಿಲ್ಲ, ಎಕ್ಸ್ ಅಂತ ಬರ್ಕೊಂಡೆ. ಸೊ ನೋಡಿರಿ, ಮೊದಲೇ ಕೊಟ್ಟಿರೋ ಸಂಖ್ಯೆಗಳ ಸರಾಸರಿ ಎಕ್ಸ್ ತಗೊಂಡ್ರೆ ಪ್ರತಿಯೊಂದು ಸಂಖ್ಯೆಯಲ್ಲಿ 53 ಮೈನಸ್ ಮಾಡ್ತಾ ಇದ್ದೀವಿ ಅಂದಮೇಲೆ ಈ ಸರಾಸರಿಯಲ್ಲೇ 53 ಕಡಿಮೆ ಆಗಿಬಿಡುತ್ತೆ ಅಂತ ಅರ್ಥ. ಪ್ರತಿಯೊಂದು ಸಂಖ್ಯೆಯಲ್ಲಿ ಸರಾಸರಿ, ಪ್ರತಿಯೊಂದು ಸಂಖ್ಯೆಯಿಂದ 53 ಮೈನಸ್ ಮಾಡ್ತಾ ಇದ್ದೀವಿ ಅಂದರೆ ಈ ಸಂಖ್ಯೆಗಳ ಸರಾಸರಿ ಎಷ್ಟಿರುತ್ತಲ್ಲ ಅದಕ್ಕಿಂತ 53 ಈ ಹೊಸ ಸಂಖ್ಯೆಗಳ ಸರಾಸರಿ ಕಡಿಮೆ ಆಗುತ್ತೆ ಅಂತ. ನೋಡಿರಿ, ಈ ಕೊಟ್ಟಿರುವ ಸಂಖ್ಯೆಗಳ ಸರಾಸರಿ ಎಕ್ಸಲ್ಲಿ ಪ್ರತಿಯೊಂದು ಸಂಖ್ಯೆಯಲ್ಲಿ 53 ಮೈನಸ್ ಮಾಡ್ತಾ ಇದ್ದೀವಿ ಅಂದರೆ ಬರ್ತಕ್ಕಂಥ ಸಂಖ್ಯೆಗಳ ಸರಾಸರಿನೂ ಕೂಡ 53 ಕಡಿಮೆಯಾಗಿ ಅದು ಎಷ್ಟಾಗಿರುತ್ತೆ, 53 ಕಡಿಮೆಯಾಗಿ -3.5 ಆಗಿರುತ್ತೆ, ಈಕ್ವಲ್ ಟು -3.5 ಬರ್ಕೋಬೇಕು. ಅವಾಗ ಇದು -53 ರೈಟ್ ಸೈಡಿಗೆ ಬಂತು ಅಂದರೆ +53 ಆಗುತ್ತೆ, 53 ಆಗುತ್ತೆ. 53ರಲ್ಲಿ 3.5 ಮೈನಸ್ ಮಾಡಿರಿ, ಇನ್ನು 49.5 ಆಗುತ್ತೆ, 49.5 ಆಗುತ್ತಲ್ಲ. ಇದು ಮೊದಲಿಗೆ ಕೊಟ್ಟಿರ್ತಕ್ಕಂಥ ಸಂಖ್ಯೆಗಳ ಸರಾಸರಿ. ಮುಗಿದೋತು, ಇಷ್ಟೇ ಆನ್ಸರು. 49.5 ಇರೋದು 4th ಆಪ್ಷನಲ್ಲಿದೆ. ದಿಸ್ ಈಸ್ ದ ರೈಟ್ ಆನ್ಸರ್. ಕ್ಲಿಯರ್? ಅರ್ಥ ಆಯ್ತಾ? ಸೊ ನೋಡಿರಿ, ನಿಮಗೆ ಅರ್ಥ ಆಗಿದ್ರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡ್ತಾ ಹೋಗ್ಬೇಕು. ಇಲ್ಲ ಅಂದರೆ ನಾನು ಬೇರೆ ಮೆಥಡ್ಸ್ ಅಥವಾ ಬೇರೆ ವಿಧಾನದಲ್ಲೂ ನಿಮಗೆ ಹೇಳ್ಕೊಡೋ ಒಂದು ಪ್ರಯತ್ನ ಅಂತ ಮಾಡ್ತೀನಿ. ಸೊ 4th ಕ್ವಶನ್ ಅರ್ಥ ಆಗಿದೆ ಅಂದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ನೋಡೋಣ. ಆ 4th ಕ್ವಶನ್ ಎಷ್ಟು ಜನ ನೋಡಿರ್ತೀರಿ ಅಂತ ನನಗೆ ಕ್ಲಾರಿಟಿ ಸಿಗುತ್ತೆ. ಸೊ ಕಮಿಂಗ್ ಟು ದ 5th ಕ್ವಶನ್ ಬರೋಣ. 10 observations 5, 9, 14, 15, x plus 1, 2x minus 13, 26, 30, 32, 34 are written in an ascending order. Written in an ascending order. The median of the data is 24. The median of the data is 24. Find the value of x ಅಂತ ಇದೆ. ನೋಡ್ರಿ, ಸಿಂಪಲ್ ಕ್ವಶನ್ನು. ಇವೆಲ್ಲ ಸಂಖ್ಯೆಗಳನ್ನು ಅಸೆಂಡಿಂಗ್ ಆರ್ಡರ್ ಅಂದರೆ ಆರೋಹಣ ಕ್ರಮ ಅಂದರೆ ಏರಿಕೆ ಕ್ರಮದಲ್ಲಿ ಬರೆದಿದ್ದಾರೆ. ಬರ್ಕೊಂಬಿಟ್ಟು ಇವುಗಳ ಮೀಡಿಯನ್ ಅಂದರೆ ಮಧ್ಯಾಂಕ ಅಂತ. ಸರಿ, ಇಲ್ಲಿ ಕನ್ನಡದಲ್ಲಿ ವರ್ಡ್ ತಪ್ಪಾಗಿದೆ. ಮೀಡಿಯನ್ ಅಂತ ಇಂಗ್ಲೀಷಲ್ಲಿದೆ, ಕನ್ನಡದಲ್ಲಿ ಸರಾಸರಿ ಆಗಬಾರ್ದು, ಅದು ಮಧ್ಯಾಂಕ. ಇವುಗಳ ಮಧ್ಯಾಂಕ 24 ಆಗಿದೆ. ಹಾಗಾದರೆ ಎಕ್ಸ್ನ ಮೌಲ್ಯ ಎಲ್ಲಿ ಎಕ್ಸ್ ಕಾಣಿಸುತ್ತಲ್ಲ ಇದರಲ್ಲಿ ಎಕ್ಸ್ನ ಜಾಗದಲ್ಲಿ ಯಾವ ಸಂಖ್ಯೆ ಇರುತ್ತೆ ಅಂತ ಕಂಡುಹಿಡಿಬೇಕು. ನೋಡಿರಿ, ಫಸ್ಟ್ ಆಫ್ ಆಲ್ ಮಧ್ಯಾಂಕ ಕೊಟ್ಟಾಗ ದತ್ತಾಂಶಗಳು, ಅವರ್ಗೀಕೃತ ದತ್ತಾಂಶಗಳನ್ನು ಕೊಟ್ಟಾಗ ಮಧ್ಯಾಂಕ ಕಂಡುಹಿಡಿಬೇಕಂದ್ರೆ ಇವನು ಏರಿಕೆ ಕ್ರಮ ಅಂತ ಹೇಳಿಬಿಟ್ಟಿದ್ದಾನೆ. 5, 9, ನೆಕ್ಸ್ಟ್ 14, 15. ಸೊ ಎಕ್ಸ್ ಪ್ಲಸ್ 1, 2x ಮೈನಸ್ 13 ಅಂತ ಇದೆ. ನೆಕ್ಸ್ಟ್ 26 ಅಂತ ಇದೆ, ಆಮೇಲೆ 30 ಅಂತ ಇದೆ, 32 ಅಂತ ಇದೆ, 34 ಅಂತ ಟೋಟಲಿ 10 ಸಂಖ್ಯೆಗಳಿದ್ದಾವೆ. ಈ 10 ಸಂಖ್ಯೆಗಳನ್ನ ಎಲ್ಲವೂ ಆಲ್ರೆಡಿ ಅಸೆಂಡಿಂಗ್ ಆರ್ಡ್ರಲ್ಲಿ ಕೊಟ್ಟಿದ್ದಾನೆ. ಅಸೆಂಡಿಂಗ್ ಆರ್ಡ್ರಲ್ಲಿ ಇದೆ ಅಂದರೆ ನೋಡ್ರಿ, 10 ಸಂಖ್ಯೆಗಳನ್ನು ಏರಿಕೆ ಕ್ರಮದಲ್ಲಿ ಬರೆದ್ಬಿಟ್ಟು ಇವುಗಳ ಮಧ್ಯಾಂಕ ಕಂಡುಹಿಡೀರಿ, ಮೀಡಿಯನ್ ಕ್ಯಾಲ್ಕುಲೇಟ್ ಮಾಡಿರಿ ಅಂದರೆ ಈ 10 ಸಂಖ್ಯೆಗಳನ್ನ ಮಧ್ಯದ ಸಂಖ್ಯೆ ಯಾವುದಿರುತ್ತೋ ಅದೇ ಮಧ್ಯಾಂಕ. ಈ 10 ಸಂಖ್ಯೆಗಳಲ್ಲಿ ಮಧ್ಯದ ಸಂಖ್ಯೆ ಒಂದೇ ಸಿಗಲ್ಲ.
ನೋಡಿ ಇಲ್ಲಿ ಈ ಕಡೆ ಎಕ್ಸ್ ಪ್ಲಸ್ ಒಂದೇ ಮಧ್ಯಾಂಕ ಅಂತ ತಗೊಂಡ್ರೆ ಇಲ್ಲಿ ರೈಟ್ ಸೈಡಿಗೆ 1 2 3 4 5 ಉಳಿಯುತ್ತವೆ, ಲೆಫ್ಟ್ ಸೈಡಿಗೆ 1 2 3 4 ಅಷ್ಟೇ ಉಳಿಯಿತು. ಹಾಗಾಗಿ ಮಧ್ಯದಲ್ಲಿ ಒಂದೇ ಸಂಖ್ಯೆ ತಗೊಳ್ಳಿಕ್ಕೆ ಬರಲ್ಲ. 10 ಸಂಖ್ಯೆ ಇದ್ದಾಗ ಮಧ್ಯದಲ್ಲಿ ಏನು ಮಾಡೋಣ ಅಂದರೆ 2 ಸಂಖ್ಯೆ ತಗೊಳ್ಳೋಣ. ಮಧ್ಯದಲ್ಲಿ 2 ಸಂಖ್ಯೆ ತಗೊಳ್ಳೋಣ. ಈ 2 ಸಂಖ್ಯೆಗಳು ತಗೊಂಡ್ರೆ ಇಲ್ಲಿ ರೈಟ್ ಸೈಡಿಗೆ 4 ಸಂಖ್ಯೆಗಳು, ಲೆಫ್ಟ್ ಸೈಡಿಗೆ 4 ಸಂಖ್ಯೆಗಳು ಉಳಿತವೆ. ಅಂದರೆ ಮಧ್ಯಾಂಕ ಅಂದರೆ ಇವೆರಡೂ ಸಂಖ್ಯೆಗಳನ್ನು ಕೂಡಿ ಡಿವೈಡ್ ಬೈ 2 ಮಾಡ್ಕೋಬೇಕು, ಅದೇ ಮಧ್ಯಾಂಕ. ಮಧ್ಯದಲ್ಲಿರೋ 2 ಸಂಖ್ಯೆಗಳನ್ನು ಕೂಡಿ ಮಧ್ಯದಲ್ಲಿ ಒಂದೇ ಸಂಖ್ಯೆ ಇದ್ದರೆ ಅದೇ ಮಧ್ಯಾಂಕ ಆಗುತ್ತೆ, ಏನು ಮಾಡೋ ಅವಶ್ಯಕತೆ ಇಲ್ಲ. ಮಧ್ಯದಲ್ಲಿ 2 ಸಂಖ್ಯೆ ಇದ್ವು ಅಂದರೆ ಅವೆರಡೂ ಸಂಖ್ಯೆಗಳನ್ನು ಅಡಿಷನ್ ಮಾಡಿ ಡಿವೈಡ್ ಬೈ 2 ಮಾಡಿದರೆ ಅದು ಮಧ್ಯಾಂಕ ಆಗಿರುತ್ತೆ. ಹಾಗಾದರೆ ಇವೆರಡೂ ಕೂಡ ಎಕ್ಸ್ ಪ್ಲಸ್ 2x ಅಂದರೆ 3x ಆಗುತ್ತೆ, ಪ್ಲಸ್ 1 ಮೈನಸ್ 13 ಅಂದರೆ ಮೈನಸ್ 12 ಆಗುತ್ತೆ. ಎಕ್ಸ್ ಪ್ಲಸ್ 2x 3x ಆಗುತ್ತೆ, ಪ್ಲಸ್ 1 ಮೈನಸ್ 13 ಅಂದರೆ ಮೈನಸ್ 12 ಆಗುತ್ತೆ. ಇವೆರಡನ್ನು ಕೂಡಿದಾಗ ಇಷ್ಟು ಬರುತ್ತೆ. ಇದನ್ನೇ 2ರಿಂದ ಭಾಗಿಸಿದಾಗ ಸಿಗ್ತಕ್ಕಂಥ ಮಧ್ಯಾಂಕ 24, ಮೀಡಿಯನ್ 24 ಅಂತಿದೆಯಲ್ಲ, 24 ಬರೆಯೋಣ. ಸೊ ಇವಾಗ ಎಕ್ಸ್ ಬೇಕಂದರೆ ಇದು 2 ಈ ಸೈಡ್ ಬರುತ್ತೆ, ಡಿವೈಡ್ ಬೈ 2 ಈ ಸೈಡ್ ಬಂದರೆ ಇಂಟು 2 ಆಗುತ್ತೆ. 3x ಮೈನಸ್ 12 ಈಕ್ವಲ್ ಟು 24 ಇಂಟು 2 ಅಂದರೆ 48 ಬರುತ್ತೆ, 48 ಬರುತ್ತೆ. ಈ ಮೈನಸ್ 12 ರೈಟ್ ಸೈಡಿಗೆ ತಗೊಂಬರೋಣ. ಮೈನಸ್ 12 ರೈಟ್ ಸೈಡಿಗೆ ಬಂದರೆ ಪ್ಲಸ್ 12 ಆಗುತ್ತೆ. 48 ಪ್ಲಸ್ 12 ಬರೀತೀನಿ. ಈ 48ಕ್ಕೆ 12ಅನ್ನು ಕೂಡ ಎಷ್ಟು ಬರುತ್ತೆ ಅಂದರೆ 60 ಬರುತ್ತೆ, 60 ಬರುತ್ತೆ. 3ರಿಂದ ಡಿವೈಡ್ ಮಾಡಿರಿ, 3 2 6 0 ಪಕ್ಕ ಬರೆಯೋಣ. ಎಕ್ಸ್ ಈಕ್ವಲ್ ಟು 20 ಬರುತ್ತೆ. ಎಕ್ಸ್ ಈಕ್ವಲ್ ಟು 20 ಬಂತು. ಎಕ್ಸ್ನ ಮೌಲ್ಯ ಕಂಡುಹಿಡಿರಿ ಅಂತ ಕೇಳಿದ್ದಾನೆ. ಎಕ್ಸ್ನ ಮೌಲ್ಯ, ಎಕ್ಸ್ನ ವ್ಯಾಲ್ಯೂ 20 ಬರುತ್ತೆ. 4th ಆಪ್ಷನಲ್ಲಿದೆ ನೋಡಿರಿ, ಇದು ಕರೆಕ್ಟ್ ಆನ್ಸರ್ ಆಗುತ್ತೆ. ಇಸ್ ಇಟ್ ಕ್ಲಿಯರ್? ಅರ್ಥ ಆಯ್ತಾ? ನೋಡಿರಿ 5th ಕ್ವಶನ್ ಯಾರಿಗಾರು ಅರ್ಥ ಆಗಿದೆ ಅಂದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿರಿ. ಪ್ರತಿಯೊಂದು ಕ್ವಶನ್ಗೆ ನಿಮ್ಗೆ ಅರ್ಥ ಆಗ್ತಿದೆಯಾ ಅಂತ ಗೊತ್ತಾಗುತ್ತೆ, ಅಥವಾ ನೀವು ವಾಚ್ ಮಾಡ್ತಾ ಇದ್ದೀರಿಲ್ಲ ಅಂತಲೂ ನಮಗೆ ಕ್ಲಾರಿಟಿ ಸಿಗುತ್ತೆ. ಸಮ್ ಆಫ್ 2 ನ್ಯಾಚುರಲ್ ನಂಬರ್ಸ್ ಈಸ್ 8. Determine the numbers if the sum of their reciprocate ಅಥವಾ reciprocal is 8/15 ಅಂತ ಇದೆ. 2 ನೈಸರ್ಗಿಕ ಸಂಖ್ಯೆಗಳ ಮೊತ್ತ ಅಥವಾ ನೈಸರ್ಗಿಕ ಅನ್ಬೋದು, ಸ್ವಾಭಾವಿಕ ಸಂಖ್ಯೆಗಳ ಮೊತ್ತ 8 ಅಂತ ಇದೆ. ಅವುಗಳ ವ್ಯುತ್ಕ್ರಮಗಳ ಮೊತ್ತ 8/15 ಆಗಿದ್ದರೆ ಆ ಸಂಖ್ಯೆಗಳನ್ನು ಕಂಡುಹಿಡಿಯಿರಿ ಅಂತ. ಫಸ್ಟ್ ಆಫ್ ಆಲ್ ಕ್ವಶನ್ ಅರ್ಥ ಆಗಬೇಕು. ಏನಂದ್ರೆ 2 ಯಾವ ಸ್ವಾಭಾವಿಕ ಸಂಖ್ಯೆಗಳಿದಾವೆ ಇಲ್ಲಿ ತರುವಲ್ಲ ಆಪ್ಷನಲ್ಲಿ, ಈ ಥರ 2 ಯಾವ ಸ್ವಾಭಾವಿಕ ಸಂಖ್ಯೆಗಳಿದ್ದಾವೆ, ಅವೆರಡೂ ಸಂಖ್ಯೆಗಳನ್ನು ಕೂಡಿದಾಗ 8 ಬರುತ್ತೆ ಅಂತ. ಅವುಗಳ ಮೊತ್ತ 8. ಆಪ್ಷನ್ ನೋಡಿರಿ, 2 + 6 8 ಕರೆಕ್ಟ್ ಇದೆ, 4 + 4 8 ಕರೆಕ್ಟ್ ಇದೆ, 3 + 5 ಇದು 8 ಆಗುತ್ತೆ, 1 + 7 ಇದು 8 ಆಗುತ್ತೆ, ಎಲ್ಲದರಲ್ಲೂ 8 ಬರ್ತಾ ಇದೆ. ಆದರೆ ಅವುಗಳ ವ್ಯುತ್ಕ್ರಮ, ಅವೆರಡೂ ಸಂಖ್ಯೆಗಳ ವ್ಯುತ್ಕ್ರಮ ರೆಸಿಪ್ರೋಕಲ್ಸ್ನ ಕೂಡಿದಾಗ 8/15 ಬರಬೇಕು. ಅವೆರಡೂ ಸಂಖ್ಯೆಗಳ ವ್ಯುತ್ಕ್ರಮಗಳನ್ನು ಕೂಡಿದಾಗ 8/15 ಬರಬೇಕು. ಸೊ ಚೆಕ್ ಮಾಡಿ ನೋಡಿರಿ, ಇದು 2ರ ವ್ಯುತ್ಕ್ರಮ ಅಂದರೆ 1/2, ರೆಸಿಪ್ರೋಕಲ್ ಅಂದರೆ 1/2 ಬರಿಬೇಕು ಉಲ್ಟಾ. 6ರ ವ್ಯುತ್ಕ್ರಮ ರೂಪ ಅಂದರೆ 1/6 ಆಗುತ್ತೆ. ಇವೆರಡು ಕೂಡಿದಾಗ ಎಷ್ಟು ಬರುತ್ತೆ ಅಂದರೆ ಇವೆರಡು ಫಸ್ಟ್ ಛೇದಗಳನ್ನು ಗುಣಿಸೋಣ. 6 2 12 ಬರ್ಕೊಂಡು ಈ ಓರೆ ಗುಣಾಕಾರ ಮಾಡಿರಿ. 6 1 6 ಪ್ಲಸ್ 2 1 2, 6 + 2 ಅಂದರೆ 8 ಡಿವೈಡ್ ಬೈ 12. ಸೊ ಇಲ್ಲಿ 8/15 ಇದೆ, 12 ಇಲ್ಲ. 15 ಅಂದರೆ ನೋಡಿರಿ, ಇಲ್ಲಿ ಡಿನಾಮಿನೇಟ್ರಲ್ಲಿ 15 ಇದೆ ಅಂದರೆ ಇನ್ನೂ ಸಿಂಪಲ್ ಕ್ಲೂ ಹೇಳ್ಕೊಡ್ತಾನೆ. ಡಿನಾಮಿನೇಟ್ರಲ್ಲಿ 15 ಇದೆ ಅಂದರೆ ಯಾವ 2 ಸಂಖ್ಯೆ ಗುಣಿಸಿದ್ರೆ 15 ಬರುತ್ತೆ ಹೇಳ್ರಿ? 2 6 12 ಬರುತ್ತೆ, ಇದು ರಾಂಗ್. 4 4 16 ಬರುತ್ತೆ, ಇದು ರಾಂಗ್. 3 5 15 ಬರುತ್ತೆ, ಇದು 1 7 7 ಬರುತ್ತೆ, ಇದು ರಾಂಗ್. 3 5 15 ಬರುತ್ತೆ ಅಂದರೆ ಇವೇ 2 ಸಂಖ್ಯೆಗಳು ಕರೆಕ್ಟ್ ಅಂತ. ಆ 2 ಸಂಖ್ಯೆಗಳು ಯಾವ ಅಂದರೆ 3 ಮತ್ತು 5. ನೋಡಿರಿ, 3 ಮತ್ತು 5 ಕೂಡಿದಾಗ 8 ಬರುತ್ತೆ. ಇವುಗಳ ವ್ಯುತ್ಕ್ರಮ ಅಂದರೆ 1/3 ಪ್ಲಸ್ 1/5. ವ್ಯುತ್ಕ್ರಮ ಅಂದರೆ ರೆಸಿಪ್ರೋಕಲ್ಸ್ ಬರ್ಕೋಬೇಕು. ಇಲ್ಲಿ ಏನೆಲ್ಲ ಅಂದ್ರೆ ಕೆಳಗೆ 1 ಇರುತ್ತೆ, 3/1 ಇರೋದು 1/3 ಆಗುತ್ತೆ. ಇವುಗಳನ್ನು ಕೂಡ್ಕೊಳ್ಳೋಣ. ಈ ಛೇದಗಳಿಗೆ ಲಾಸ ಅಂದರೆ 3 × 5 ಅಂದರೆ ಗುಣಾಕಾರ ಮಾಡಿರಿ 15 ಬರುತ್ತೆ, 15 ಲಾಸ. ಇವನ್ನ ಕ್ರಾಸ್ ಮಲ್ಟಿಪ್ಲೈ ಮಾಡಿರಿ, 5 1 5 ಬರಿಬೇಕು, ಪ್ಲಸ್ 3 1 3 ಬರಿಬೇಕು, 5 + 3 8 ಆಗುತ್ತೆ, ಕೆಳಗಡೆ 15 ಬರುತ್ತೆ. ಅಂದರೆ ಇವುಗಳ ವ್ಯುತ್ಕ್ರಮಗಳ ಮೊತ್ತ 8/15 ಪ್ರಶ್ನೆಯಲ್ಲಿದೆ, ಅಲ್ಲಿ ಕರೆಕ್ಟ್ ಬರ್ತಾ ಇದೆ. ಅಂದರೆ ನೋಡಿರಿ, ಈ 2 ಸಂಖ್ಯೆಗಳ ಮೊತ್ತ 8 ಬರುತ್ತೆ. ಇವನ್ನು ಕೂಡಿದರೆ ಇವುಗಳ ರೆಸಿಪ್ರೋಕಲ್ಸ್ನ ಕೂಡಿದಾಗ 8/15 ಪ್ರಶ್ನೆ ಪ್ರಕಾರ ಕರೆಕ್ಟ್ ಬರ್ತಾ ಇದೆ. ಅಂದರೆ ಆ 2 ಸಂಖ್ಯೆಗಳು ಯಾವ ಅಂದರೆ ಇದೇ ಕರೆಕ್ಟ್, 3 ಮತ್ತು 5, 3 and 5 ಅಂತ ಬರೀತೀವಿ. ಕ್ಲಿಯರಾ? ಸಿಂಪಲ್ಲಾಗಿ ಆಪ್ಷನ್ ಯೂಸ್ ಮಾಡಿ ಆನ್ಸರ್ ಮಾಡ್ಬೋದು. ನೆಕ್ಸ್ಟ್ ಕ್ವಶನ್. ಇಫ್ ಎ ಸ್ಯಾಲ್ರಿ ಈಸ್ 25% ಮೋರ್ ದ್ಯಾನ್ ದಟ್ ಆಫ್ ಬಿ, ದೆನ್ ಹೌ ಮಚ್ % ಈಸ್ ಬಿ ಸ್ಯಾಲ್ರಿ ಲೆಸ್ ದ್ಯಾನ್ ದಟ್ ಆಫ್ ಎ? ನೋಡಿ, ಎನ ಸಂಬಳ ಬಿಗಿಂತ 25% ಹೆಚ್ಚಿದೆ. ನೋಡಿ, ಎ ಅನ್ನೋ ವ್ಯಕ್ತಿಯ ಸ್ಯಾಲ್ರಿ ಬಿಗಿಂತ 25% ಜಾಸ್ತಿ ಇದೆ.
ಬಿನ ಸಂಬಳ ಎಗಿಂತ ಶೇಕಡ ಎಷ್ಟು ಕಡಿಮೆ ಇದೆ ಅಂತ ಕೇಳಿದಾನೆ. ನೋಡ್ರಿ, ಪ್ರಶ್ನೆ ಉಲ್ಟಾ ಕೇಳಿದಾನೆ ಅಷ್ಟೇ. ಎನ ಸಂಬಳ ಬಿಗಿಂತ 25% ಹೆಚ್ಚಿದೆ, ಹಾಗಾದ್ರೆ ಬಿನ ಸಂಬಳ ಎಗಿಂತ ಎಷ್ಟು ಪರ್ಸೆಂಟ್ ಕಡಿಮೆ ಇದೆ ಅಂದರೆ ಸುಮಾರು ಜನ ಎನ ಸಂಬಳ ಬಿಗಿಂತ 25% ಜಾಸ್ತಿ ಇದ್ದರೆ ಬಿನ ಸಂಬಳ ಎಗಿಂತ 25% ಕಡಿಮೆ ಇರುತ್ತೆ ಅಂತ ಈ ಆಪ್ಷನ್ ಆಗಿ ಬರೋ ಸುಮಾರು ಜನ ಇರ್ತೀವಿ. 100ಕ್ಕೆ 60-70% ಸ್ಟೂಡೆಂಟ್ಸ್ 25% ಆಗಿ ಬರ್ತೀವಿ, ಬಟ್ 100% ಇದು ರಾಂಗ್ ಆನ್ಸರ್. ಪರ್ಸೆಂಟೇಜ್ ಕಂಪ್ಯಾರಿಸನ್ ಯಾವಾಗಲೂ ಸೇಮ್ ಇರೋಲ್ಲ, ಚೇಂಜ್ ಇರುತ್ತೆ. ಅದು ನೋಡಿರಿ, ಎನ ವೇತನ ಬಿಗಿಂತ 25% ಹೆಚ್ಚಿದ್ದಾಗ ಬಿನ ವೇತನ ಎಗಿಂತ ಎಷ್ಟು ಪರ್ಸೆಂಟ್ ಕಡಿಮೆ ಅಂತ ಕಂಡುಹಿಡಿಬೇಕಂದ್ರೆ ಡೈರೆಕ್ಟಾಗಿ ಆನ್ಸರ್ ಮಾಡ್ಬೇಕಂದ್ರೆ ಈ 25% ಅಂತ ಹೇಳಿದನಲ್ಲ, ಇದನ್ನು ಭಿನ್ನರಾಶಿ ರೂಪದಲ್ಲಿ ಬರಲ್ಲ 1/4 4ನೇ 1 ಭಾಗ ಅಂತ ಬರೀತೀವಿ. ಸೊ ಹಾಗಾದ್ರೆ ಬಿನ ಸಂಬಳ ಎ ಕಂಪೇರ್ ಮಾಡಿದ್ರೆ ಎಷ್ಟು ಪರ್ಸೆಂಟ್ ಕಡಿಮೆ ಅಂತ ಕಂಡುಹಿಡಿಬೇಕಂದ್ರೆ ಈ ಅಂಶ ನ್ಯೂಮರೇಟರ್ ಏನಿದೆಯಲ್ಲ 1 ಇದನ್ನು ಹಾಗೆ ಬರೀಬೇಕು. ಛೇದ ಅಲ್ಲೇ ಡಿನಾಮಿನೇಟ್ರಲ್ಲಿ ಏನು ಬರೀಬೇಕಂದ್ರೆ ಈ ಅಂಶ ಮತ್ತು ಛೇದ ಇವೆರಡನ್ನು ಪ್ಲಸ್ ಮಾಡಿ ಬರೀಬೇಕು. 1 + 4 ಅಂದರೆ 5 ಬರುತ್ತೆ, 5 ಬರಿತೀವಿ, 1/5 ಆಗುತ್ತೆ. ಇನ್ನು ಪರ್ಸೆಂಟೇಜ್ ಕನ್ವರ್ಟ್ ಮಾಡ್ಬೇಕಲ್ಲ, ಇಂಟು 100 ಹಾಕ್ಕೊಳ್ರಿ, ಶೇಕಡ ರೂಪದಲ್ಲಿ ಸಿಗುತ್ತೆ. 5 2 10 0 ಪಕ್ಕ ಬರೆಯೋಣ, 20 × 1 ಅಂದರೆ 20% ಆಗುತ್ತೆ. ನೋಡಿರಿ, ಎನ ಸಂಬಳ ಬಿಗಿಂತ 25% ಹೆಚ್ಚಿದ್ರೆ ಅದೇ ಬಿನ ವೇತನ ಎಗಿಂತ 20% ಕಡಿಮೆ ಇರುತ್ತೆ. 20% ಕಡಿಮೆ ಅಂದರೆ ಆಪ್ಷನ್ ಫಸ್ಟ್ 1 ರೈಟ್ ಆನ್ಸರ್. ಇದಕ್ಕೆ 4th ಆಪ್ಷನ್ ಆಗಲ್ಲ. ಕ್ಲಾರಿಟಿ ಗೊತ್ತಾಯ್ತಾ? ಕ್ಲಿಯರಾಗಿ ಈ ರೀತಿ ಬಿಡಿಸ್ಬೋದು ಈ ಥರ ಕ್ವಶನ್ ಕೊಟ್ಟರೆ. ಸರ್ ನೆಕ್ಸ್ಟ್ ಪ್ರಶ್ನೆ ಬರೋಣ. ಮುಂದಿನ ಪ್ರಶ್ನೆ, the expenditure of a family in a month is given in figure. If the difference of expenditure between education and travel is ₹4,000, what will be the total income of the family? ಒಂದು ಕುಟುಂಬದ ಒಂದು ತಿಂಗಳ ಖರ್ಚು ಎಷ್ಟು ಎಂಬುದನ್ನು ಅಂಕಿಗಳಲ್ಲಿ ನೀಡಲಾಗಿದೆ. ಶಿಕ್ಷಣ ಮತ್ತು ಪ್ರಯಾಣದ ನಡುವಿನ ವ್ಯತ್ಯಾಸ 4,000 ಆಗಿದ್ದರೆ ಕುಟುಂಬದ ಒಟ್ಟು ಆದಾಯ ಎಷ್ಟು ಅಂತ ಕೇಳಿದ್ದಾನೆ. ಇಲ್ಲಿ ಒಂದು ಪೈ ಚಾರ್ಟ್ ಕೊಟ್ಟಿದ್ದಾನೆ. ತ್ರಿಜ್ಯಾಂತರ ಖಂಡಲೇಖ ಅಂತ ಕನ್ನಡದಲ್ಲಿ ಕರಿತೀವಿ, ಇಂಗ್ಲೀಷಲ್ಲಿ ಇದನ್ನು ಪೈ ಚಾರ್ಟ್ ಅಂತ ಕರಿತೀವಿ. ನೋಡಿರಿ, ಒಂದು ಕುಟುಂಬದ ವೆಚ್ಚಗಳನ್ನು ತೋರಿಸ್ತಕ್ಕಂಥ ಪೈ ಚಾರ್ಟ್ ಇದು. ಹೌಸ್ ರೆಂಟ್, ಮನೆ ಬಾಡಿಗೆ, ಒಂದು ತಿಂಗಳಲ್ಲಿ ನಮ್ಮ ಆದಾಯ ಎಷ್ಟಿರುತ್ತಲ್ಲ, ಒಬ್ಬ ವ್ಯಕ್ತಿಯ ಆದಾಯ ಎಷ್ಟಿರುತ್ತಲ್ಲ ಅದರಲ್ಲಿ 20%ನ್ನು ಮನೆ ಬಾಡಿಗೆ ಕಟ್ತಾ ಇದ್ದಾನೆ. ಟ್ರಾವೆಲ್ ಅಂದರೆ ಪ್ರಯಾಣಕ್ಕೆ 15% ಖರ್ಚು ಮಾಡ್ತಾ ಇದ್ದಾನೆ. ಫುಡ್ಡಿಗೆ, ಆಹಾರಕ್ಕಾಗಿ 20% ಖರ್ಚು ಮಾಡ್ತಾ ಇದ್ದಾನೆ. ಸೇವಿಂಗ್ಸ್, ಉಳಿತಾಯಕ್ಕಾಗಿ 20% ಖರ್ಚು ಮಾಡ್ತಾ ಇದ್ದಾನೆ. ಎಜುಕೇಷನ್, ಶಿಕ್ಷಣಕ್ಕಾಗಿ 25% ಖರ್ಚು ಮಾಡ್ತಾ ಇದ್ದಾನೆ. ಎಲ್ಲ ಸೇರಿ ನೋಡಿರಿ 20, 15, 35, ಒಂದು 20, 55, ಇದೊಂದು 20, 75 + 25 ಅಂದರೆ ಟೋಟಲಿ 100% ಆಯ್ತು. ಯಾವಾಗಲೂ ಪೈ ಚಾರ್ಟನ್ನು ಪರ್ಸೆಂಟೇಜಲ್ಲಿ ಡಿಸ್ಟ್ರಿಬ್ಯೂಟ್ ಮಾಡಿದಾಗ ಎಲ್ಲ ಸೇರಿ 100% ಆಗುತ್ತೆ. ಇದರಲ್ಲಿ ನೋಡ್ರಿ, ಶಿಕ್ಷಣ ಮತ್ತು ಪ್ರಯಾಣದ ವೆಚ್ಚದ ನಡುವಿನ ವ್ಯತ್ಯಾಸ ಅಂತ ಕೊಟ್ಟಿದ್ದಾನೆ. ಶಿಕ್ಷಣ ಅಂದರೆ ಎಜುಕೇಷನಿಗೆ ಖರ್ಚು ಮಾಡಿರೋ ಅಮೌಂಟು, ಆಮೇಲೆ ಪ್ರಯಾಣಕ್ಕಾಗಿ ಖರ್ಚು ಮಾಡಿರೋ ಅಮೌಂಟನ್ನು ಡಿಫ್ರೆನ್ಸ್ ಮಾಡಿದ್ರೆ 4,000 ರೂಪಾಯಿ ವ್ಯತ್ಯಾಸ ಬರುತ್ತೆ ಅಂತ. ಸೊ ಹಾಗಾದ್ರೆ ಎಜುಕೇಷನಿಗೆ ನಾವು ಖರ್ಚು ಮಾಡಿರೋದು 25%, ಪ್ರಯಾಣಕ್ಕೆ ಖರ್ಚು ಮಾಡಿರೋದು 15%. ಪರ್ಸೆಂಟೇಜಲ್ಲಿ ಡಿಫ್ರೆನ್ಸ್ ನೋಡಿರಿ, ಈ ಶೇಕಡ ರೂಪದಲ್ಲಿ ವ್ಯತ್ಯಾಸ ಎಷ್ಟು ಬರುತ್ತೆ? 25ರಲ್ಲಿ 15 ಮೈನಸ್ ಮಾಡಿರಿ. 25ರಲ್ಲಿ 25%ರಲ್ಲಿ 15% ಮೈನಸ್ ಮಾಡಿದ್ವಿ ಅಂದರೆ ಉಳಿಯೋದೆಷ್ಟು? 10% ಆಗುತ್ತೆ. ಪರ್ಸೆಂಟೇಜಲ್ಲಿ ವ್ಯತ್ಯಾಸ 10% ಇದೆ. ಪರ್ಸೆಂಟೇಜಲ್ಲಿ ವ್ಯತ್ಯಾಸ 10%ಗೆ ಅಮೌಂಟ್ ರೂಪದಲ್ಲಿ ವ್ಯತ್ಯಾಸ 4,000 ಅಂತ. ನೋಡಿ, 10%ಗೆ 4,000 ರೂಪಾಯಿ ಡಿಫ್ರೆನ್ಸ್ ಆಗಿದೆ ಅಂದರೆ ಏನು ಕಂಡುಹಿಡಿಬೇಕು? ಕುಟುಂಬದ ಒಟ್ಟು ಆದಾಯ, ಟೋಟಲ್ ಇನ್ಕಮ್ ಆಫ್ ಎ ಫ್ಯಾಮಿಲಿ ಅಂದರೆ ಒಟ್ಟು ಆದಾಯ 100% ಅದು 100 ಕಂಡುಹಿಡಿಬೇಕು. 10 1 10 10 100 ಕ್ಯಾನ್ಸಲು. 4,000 × 10 ಅಂದರೆ 40,000 ಅನ್ನೋದು ಆ ಕುಟುಂಬದ ಒಟ್ಟು ಆದಾಯ ಆಗಿರುತ್ತೆ. ಮಾಸಿಕ ಆದಾಯ 40,000 ಆಗಿರುತ್ತೆ. 40,000 ಅನ್ನೋದು ಸೆಕೆಂಡ್ ಆಪ್ಷನಲ್ಲಿ ಇದೆ ನೋಡ್ರಿ. ದಿಸ್ ಈಸ್ ದ ರೈಟ್ ಆನ್ಸರ್. ಕ್ಲಿಯರ್? ಅರ್ಥ ಆಯ್ತಾ? ಸೊ ನೆಕ್ಸ್ಟು 9th ಕ್ವಶನ್ ಬರೋಣ. 9ನೇ ಪ್ರಶ್ನೆ, ಜತಿನ್ ಬೈಸ್ ಆನ್ ಆರ್ಟಿಕಲ್ ಫಾರ್ 10% ಲೆಸ್ ದ್ಯಾನ್ ಇಟ್ಸ್ ವ್ಯಾಲ್ಯೂ ಆ್ಯಂಡ್ ಸೆಲ್ಸ್ ಇಟ್ ಫಾರ್ 10% ಮೋರ್ ದ್ಯಾನ್ ಇಟ್ಸ್ ವ್ಯಾಲ್ಯೂ ಇಸ್ ಗೇನ್ ಈಸ್ ಅಂತಿದೆ. ಜತಿನ್ ಒಂದು ವಸ್ತುವನ್ನು ಅದರ ಮೌಲ್ಯಕ್ಕಿಂತ 10% ಕಡಿಮೆ ಬೆಲೆಗೆ ಖರೀದಿಸಿ 10% ಹೆಚ್ಚು ಬೆಲೆಗೆ ಮಾರಿದರೆ ಅವನ ಲಾಭ ಎಷ್ಟು ಅಂತ ಕೇಳಿದ್ದಾನೆ. ನೋಡಿರಿ, ಒಂದು ವಸ್ತುವಿನ ಮೌಲ್ಯ ಅಂದರೆ ನಾವು MRP ಅಂತ ಕರಿತೀವಲ್ಲ, MRP ರೇಟ್ ಟ್ಯಾಗ್ ಅಂತ ಕರಿತೀವಲ್ಲ, ಒಂದು ರೇಟ್ ಟ್ಯಾಗ್ ಇದೆ ಅದಕ್ಕೆ. ಸೊ ಅದನ್ನು ಎಷ್ಟು MRP ಇರುತ್ತಲ್ಲ ಅದಕ್ಕಿಂತ ಎಷ್ಟು ಬೆಲೆಗೆ ಕೊಂಡ್ಕೊಂಡಿದ್ದಾನೆ ಜತಿನ್ ಅಂದರೆ 10% ಕಡಿಮೆ ಬೆಲೆಗೆ ಕೊಂಡ್ಕೊಂಡಿದ್ದಾನೆ ಅಂತ. ಸೊ ನೋಡಿರಿ, MRP 100 ರೂಪಾಯಿ ಇರುತ್ತೆ. ಯಾವುದೋ ಒಂದು ವಸ್ತು ಇರುತ್ತೆ, ಅದರಲ್ಲಿ ರೇಟ್ ಟ್ಯಾಗ್ 100 ರೂಪಾಯಿ ಇರುತ್ತೆ. ಆ 100 ರೂಪಾಯಿ ಇರೋ ವಸ್ತುವನ್ನು 10% ಕಡಿಮೆ ಬೆಲೆಗೆ ಅಂದರೆ 90 ರೂಪಾಯಿಗೆ ಜತಿನ್ ಕೊಂಡ್ಕೊಂಡಿರ್ತಾನೆ. ಅದು
₹100 ರೇಟ್ ಇರುತ್ತೆ, ₹100 ಜತ್ತಿನಂದು ಪರ್ಚೇಸ್ ಮಾಡಿರೋದು 10% ಕಡಿಮೆ ಬೆಲೆಗೆ. 100ಕ್ಕೆ 10% ಕಡಿಮೆ ಅಂದರೆ ₹10 ಕಡಿಮೆ ಆಗಿ ₹90 ಆಗುತ್ತೆ. 100ಕ್ಕೆ 10% ಅಂದರೆ ₹10 ಕಡಿಮೆ ಆಗಿ ₹90ಗೆ ಕೊಂಡ್ಕೊಂಡಿದ್ದಾನೆ ಅಂತ. ಸೊ ಆಮೇಲೆ ಅದನ್ನು 10% ಹೆಚ್ಚು ಬೆಲೆಗೆ ಮಾರಿದ್ದಾರೆ ಅಂತೇಳಿದ್ದಾನೆ. 10% ಹೆಚ್ಚು ಬೆಲೆಗೆ ಮಾರಿದ್ದಾರೆ ಅಂತ ಕೊಟ್ಟಿದ್ದಾನೆ. ಸೊ ₹100 ರೇಟ್ ಇರುತ್ತೆ, 10% ಹೆಚ್ಚು ಬೆಲೆಗೆ ಮಾರಾಟ ಮಾಡ್ತಿದ್ದಾನೆ ಅಂದರೆ ₹10 10% ಹೆಚ್ಚು ಬೆಲೆಗೆ ಅಂದರೆ ₹100ಕ್ಕೆ 10% ಅಂದರೆ ₹10 ಜಾಸ್ತಿ ಬೆಲೆಗೆ ಅಂದರೆ ₹110 ಮಾರಾಟ ಮಾಡಿದ ಅಂತ. ರೇಟಾಗಿ ₹100 ಇತ್ತು, 10% ಜಾಸ್ತಿ ಅಂದರೆ ₹110 ಸೇಲ್ ಮಾಡಿದ. ಹಾಗಾದರೆ ಅವ್ನು ಕೊಂಡ್ಕೊಂಡಿದ್ದು ₹90, ಮಾರಿದ್ದು ₹110. ₹90 ಕೊಂಡ್ಕೊಂಡು ₹110 ಮಾರಿದಾನೆ ಅಂದರೆ ಅವನಿಗೆ ಲಾಭ ಆಯಿತು. ಎಷ್ಟು ಲಾಭ ಆಯಿತು? ₹90 ಇರೋದು ₹110 ಆಗಿದೆ ಅಂದರೆ ₹20 ಲಾಭ ಆಯಿತು ಅವನಿಗೆ. ಹಂಗಂತ 20% ಹೇಳೋಕ್ಕಾಗಲ್ಲ. ₹90 ಇನ್ವೆಸ್ಟ್ ಮಾಡಿ ₹20 ಲಾಭ ಗಳಿಸಿದಾನೆ ಅಂದರೆ ಶೇಕಡ ರೂಪದಲ್ಲಾದರೆ 100ಕ್ಕೆ ಎಷ್ಟು ಅಂತ ಕಂಡುಹಿಡಿಬೇಕು. ನೋಡಿ, ಅವನು ಇನ್ವೆಸ್ಟ್ ಮಾಡಿದ್ದು ₹90 ಇನ್ವೆಸ್ಟ್ ಮಾಡಿ ಅದನ್ನು ₹110 ಮಾರಿದಾನೆ ಅಂದರೆ ₹20 ಲಾಭ ಆಗುತ್ತೆ. 90ಕ್ಕೆ ₹20 ಲಾಭ ಆದರೆ ಶೇಕಡ ರೂಪದಲ್ಲಿ ಬೇಕಾದ್ರೆ 100ಕ್ಕೆ ಎಷ್ಟು ಲಾಭ ಬಂದಂಗೆ ಆಯಿತು ಅದನ್ನು ಕಂಡುಹಿಡಿಬೇಕು. ಸೊ ಇದು 10 2 20, 19 90 ಕ್ಯಾನ್ಸಲ್ ಆಗುತ್ತೆ. 100 × 200 200 / 9. 9ರಿಂದ ಭಾಗಿಸ್ರಿ, 9 2 18, ಇನ್ನೂ 2 ಉಳಿಯುತ್ತೆ, 20 ಆಗುತ್ತೆ. ಮತ್ತು 9 2 18, ಇನ್ನೂ 2 ಉಳಿಯುತ್ತೆ, ಅದು ಮೇಲ್ವರೆಗೆ ಬರ್ಕೊಳ್ರಿ, 9 ಕೆಳಗೆ ಬರ್ಕೊಳ್ರಿ. 22 2/9% ಆಗುತ್ತೆ. 22 9 2% ಆಗುತ್ತೆ. ಗೊತ್ತಾಗಿಲ್ಲ ಅಂದರೆ 9ರಿಂದ 200 ಈ ಥರ ಡಿವೈಡ್ ಮಾಡಿರಿ. 9 2 18, ಶೇಷ 2 ಉಳಿಯುತ್ತೆ, 0 ಕೆಳಗೆ ಇಳಿಸ್ಕೊಳ್ರಿ. ಮತ್ತು 9 2 18, ಶೇಷ 2 ಉಳಿಯುತ್ತೆ. ಫಸ್ಟ್ ಈ ಭಾಗಲಬ್ಧ 22 ಬರಿಬೇಕು, ಈ ಶೇಷನ ಮೇಲೆ ಬರಿಬೇಕು, ಈ 9ನ ಕೆಳಗೆ ಬರಿಬೇಕು. 22 2/9% ಆಗುತ್ತೆ. ಇಷ್ಟು ಪರ್ಸೆಂಟ್ ಲಾಭ ಬರುತ್ತೆ. ಆಪ್ಷನ್ ಫಸ್ಟ್ ಒನ್ ಕರೆಕ್ಟ್ ಆನ್ಸರ್ ಆಗುತ್ತೆ. ಅರ್ಥ ಆಯ್ತಾ? ನೋಡಿರಿ, 9th ಕ್ವಶನ್ನು ಯಾರಿಗೆಲ್ಲ ಅರ್ಥ ಆಗಿದೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡ್ತಾ ಹೋಗ್ರಿ. ಯಾರಿಗೆಲ್ಲ ಗೊತ್ತಾಗದಿದ್ರೆ ಅರ್ಥ ಆಗಿದ್ರೆ ಏನು ತೊಂದರೆಯಿಲ್ಲ, ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿರಿ. ಅಂದರೆ ನೀವು ಇಲ್ಲಿವರೆಗೂ ವಾಚ್ ಮಾಡಿದ್ದೀರಾ ಇಲ್ಲ ಕ್ಲಾಸಸ್ನ ಅಂತ ನಮಗೆ ಕನ್ಫರ್ಮ್ ಆಗುತ್ತೆ. ಸೊ ನೆಕ್ಸ್ಟ್ 10th ಕ್ವಶನ್ ಬರೋಣ. ಸೊ ಇಲ್ಲಿ ಚಿತ್ರ ಇಲ್ಲ, ಆಮೇಲೆ ಬರುತ್ತೆ. ರೈಟ್ ಸರ್ಕ್ಯುಲರ್ ಸಿಲಿಂಡರ್ ಆಫ್ ಮ್ಯಾಕ್ಸಿಮಮ್ ವಾಲ್ಯೂಮ್ ಈಸ್ ಕಟ್ ಫ್ರಮ್ ಎ ಸಾಲಿಡ್ ಕ್ಯೂಬ್ ಆಫ್ ಎಡ್ಜ್ 14 cm. ದ ಟೋಟಲ್ ಸರ್ಫೇಸ್ ಏರಿಯಾ ಆಫ್ ಸಿಲಿಂಡರ್ ಅಂತಿದೆ. ಸರ್ಫೇಸ್ ಏರಿಯಾ ಆಫ್ ಸಿಲಿಂಡರ್ ಅಂತ ಆಗಬೇಕು. 14 ಸೆಂಟಿಮೀಟರ್ ಹಂಚಿನ ಘನದಿಂದ ಗರಿಷ್ಠ ಗಾತ್ರದ ವೃತ್ತಾಕಾರದ ಸಿಲಿಂಡರನ್ನು ಕತ್ತರಿಸಲಾಗುತ್ತದೆ. ಸಿಲಿಂಡರ್ನ ಒಟ್ಟು ಮೇಲ್ಮೈ ವಿಸ್ತೀರ್ಣ ಎಷ್ಟು ಅಂತ ಕೇಳಬೇಕು. ಒಟ್ಟು ಮೇಲ್ಮೈ ವಿಸ್ತೀರ್ಣ ಎಷ್ಟು ಅಂತ ಕ್ವಶನ್ ಇದು. ಮೇಲ್ಮೈ ವಿಸ್ತೀರ್ಣ ಎಷ್ಟು ಅಂತ ಅಲ್ಲಿ ಕಟ್ಟಾಗಿದೆ. ಸೊ ನೋಡಿರಿ, ಇದಕ್ಕೆ ಫಸ್ಟ್ ಕ್ವಶನ್ ಅರ್ಥ ಮಾಡ್ಕೊಂಡಾದ್ರೆ ಫಸ್ಟ್ ಇಲ್ಲಿ ಒಂದು ಕ್ಯೂಬ್ ಇದೆ. ಇದು ಘನ ಅಂತ ಕರಿತೀವಿ ಕನ್ನಡದಲ್ಲಿ, ಇಂಗ್ಲೀಷಲ್ಲಿ ಕ್ಯೂಬ್ ಅಂತ ಕರಿತೀವಿ. ಇದು ಪ್ರತಿಯೊಂದು ಅಂಚು 14 ಘನ ಅಂದರೆ ಎಲ್ಲ ಸೈಡ್ಸು ಸಮ ಇರಲೇಬೇಕು. ಪ್ರತಿಯೊಂದು ಅಂಚು 14 ಸೆಂಟಿಮೀಟ್ರ್ ಇರುತ್ತೆ. ಒಂದು ಘನದ ಎಲ್ಲ ಅಂಚುಗಳು ಸಮವಾಗಿರ್ತವೆ ಅಂದರೆ ಪ್ರತಿಯೊಂದು ಎಡ್ಜಸ್ಸು 14 ಸೆಂಟಿಮೀಟ್ರ್ ಇರುತ್ತೆ. ಸೊ ಇದು ಸಾಲಿಡ್ ಕ್ಯೂಬು. ಇದರಲ್ಲಿ ನಾವು ಸಿಲಿಂಡರ್ ಆಕಾರವನ್ನು, ಗರಿಷ್ಠ ಗಾತ್ರದ ಒಂದು ಸಿಲಿಂಡರ್ ಆಕಾರದಲ್ಲಿ ಒಂದು ವಸ್ತುನ ಕಟ್ ಮಾಡಿ ತೆಗಿಬೇಕು. ಈ ಶೇಪಲ್ಲಿ ಇದರಿಂದ ನೋಡಿರಿ, ಈ ಶೇಪಲ್ಲಿ ಹಿಂಗೆ ಕಟ್ ಮಾಡಿ ತೆಗಿಬೇಕು. ಹಿಂಗೆ ಕಟ್ ಮಾಡಿ ಸೊ ಹಿಂಗೆ ಇದನ್ನ ಹೊರ ತಕ್ಕೋಬೇಕು. ಈ ಸಿಲಿಂಡ್ರನ್ನ ಹೊರ ತಕ್ಕಂತ ಇದೀವಿ ಕಟ್ ಮಾಡಿ. ಹೊರ ತಕ್ಕಂದಾದ್ಮೇಲೆ ಈ ಸಿಲಿಂಡರ್ನ ಒಟ್ಟು ಮೇಲ್ಮೈ ವಿಸ್ತೀರ್ಣ ಎಷ್ಟಾಗುತ್ತೆ ಅಂತ ಕ್ವಶನ್ ಕೇಳಿದ್ದಾನೆ. ಆ ಸಿಲಿಂಡರ್ನ ಒಟ್ಟು ಮೇಲ್ಮೈ ವಿಸ್ತೀರ್ಣ ಕಂಡುಹಿಡಿಬೇಕಂದ್ರೆ ನೋಡಿರಿ, ಸೊ ಈ ಎಡ್ಜು ಸಿಲಿಂಡರ್ ಟಚ್ ಆಗುತ್ತೆ, ಇದು ಟಚ್ ಆಗೋದ್ರಿಂದ ಇದು 14 ಸೆಂಟಿಮೀಟ್ರ್ ಇದೆ ಪ್ರತಿಯೊಂದು ಅಂಚು. ಅಂದರೆ ಈ ಸಿಲಿಂಡರ್ನ ಪಾದದ ವ್ಯಾಸ ಏನಿರುತ್ತಲ್ಲ, ಇಲ್ಲಿಂದ ಇಲ್ಲಿ ಹಿಂಗೆ ಕಟ್ ಮಾಡಿ ತೆಗಿತೀವಲ್ಲ, ಈ ಪಾದದ ವ್ಯಾಸ ಕೂಡ 14 ಸೆಂಟಿಮೀಟ್ರ್ ಇರುತ್ತೆ. ಅಂದರೆ ಇದು ವ್ಯಾಸ ಡಯಾಮೀಟ್ರ್ 14 ಸೆಂಟಿಮೀಟ್ರ್ ಇರುತ್ತೆ. ಆಮೇಲೆ ಇದು 14 ಸೆಂಟಿಮೀಟ್ರ್ ಎತ್ತರ ಇದೆ ಅಂದರೆ ಸಿಲಿಂಡರ್ನ ಎತ್ತರ ಕೂಡ ಹೈಟು 14 ಸೆಂಟಿಮೀಟ್ರ್ ಇರುತ್ತೆ ಅಂತಲೇ ಅರ್ಥ. ಸೊ ಗರಿಷ್ಠ ಗಾತ್ರದ ಸಿಲಿಂಡರ್ ಕಟ್ ಮಾಡ್ತಾ ಇದ್ದೀವಿ ಅಂದರೆ ಈ ಅಂಚು ಎಷ್ಟು ಉದ್ದ ಇರುತ್ತೆ ಅದರ ವ್ಯಾಸ ಕೂಡ ಅಷ್ಟೇ ಉದ್ದ ಇರುತ್ತೆ. ಇಲ್ಲಿಂದ ವ್ಯಾಸ ಅಷ್ಟೇ ಇರುತ್ತೆ. ಡಯಾಮೀಟ್ರ್ 14 ಸೆಂಟಿಮೀಟ್ರ್ ಇದೆ ಅಂದರೆ ಇದರ ರೇಡಿಯಸ್ಸು ಅಂದರೆ ತ್ರಿಜ್ಯ ವ್ಯಾಸದ ಅರ್ಧದಷ್ಟು, ಇಲ್ಲಿಂದ ಇಲ್ಲಿಗೆ ತ್ರಿಜ್ಯ ಆಗುತ್ತೆ, ರೇಡಿಯಸ್ ಆಗುತ್ತೆ. 14ರ ಅರ್ಧ ಅಂದರೆ 7 ಸೆಂಟಿಮೀಟ್ರ್ ತ್ರಿಜ್ಯ ಆಗುತ್ತೆ. ಆಮೇಲೆ ಇದು 14 ಸೆಂಟಿಮೀಟ್ರ್ ಇದೆ ಹೈಟು ಅಂದರೆ ಈ ಸಿಲಿಂಡರ್ನ ಎತ್ತರ ಕೂಡ 14 ಸೆಂಟಿಮೀಟ್ರ್ ಇರುತ್ತೆ. ಇದರಿಂದಲೇ ಇದನ್ನು ಕಟ್ ಮಾಡಿರೋದಲ್ಲ, ಅದಕ್ಕೋಸ್ಕರ. ಹಾಗಾದರೆ ಈ ಸಿಲಿಂಡರ್ನ ಪೂರ್ಣ ಮೇಲ್ಮೈ ವಿಸ್ತೀರ್ಣ ಅಥವಾ ಒಟ್ಟು ಮೇಲ್ಮೈ ವಿಸ್ತೀರ್ಣ ಅಂದರೆ ಪೂರ್ಣ ಮೇಲ್ಮೈ ವಿಸ್ತೀರ್ಣ ಅಂತ ನೀವು ಸ್ಕೂಲ್ ಡೇಸಲ್ಲಿ 8th 9th 10th ಸ್ಟ್ಯಾಂಡರ್ಡಲ್ಲಿ ಸಿಲಿಂಡರ್ನ ಒಟ್ಟು ಮೇಲ್ಮೈ ವಿಸ್ತೀರ್ಣ ಅಥವಾ
ಪೂರ್ಣ ಮೇಲ್ಮೈ ವಿಸ್ತೀರ್ಣ, ಇಂಗ್ಲೀಷಲ್ಲಿ ಟೋಟಲ್ ಸರ್ಫೇಸ್ ಏರಿಯಾ ಆಫ್ ಸಿಲಿಂಡರ್ ಕಂಡುಹಿಡಿಯೋ ಫಾರ್ಮುಲಾ ಗೊತ್ತಿದ್ರೆ ಮಾತ್ರ ಈ ಲೆಕ್ಕ ಬಿಡಿಸ್ಬೋದು. A = 2πr × r+h ಅನ್ನೋದು ಸಿಲಿಂಡರ್ನ ಪೂರ್ಣ ಮೇಲ್ಮೈ ಅಥವಾ ಒಟ್ಟು ಮೇಲ್ಮೈ ವಿಸ್ತೀರ್ಣ ಕಂಡುಹಿಡಿಯೋ ಫಾರ್ಮುಲಾ. ಈ ಫಾರ್ಮುಲಾ ಗೊತ್ತಿದ್ರೆ ಮಾತ್ರ ಈ ಲೆಕ್ಕವನ್ನು ಬಿಡಿಸ್ಲಿಕ್ಕೆ ಸಾಧ್ಯತೆ ಇರೋದು. ಆ ಫಾರ್ಮುಲಾಸು ಕೂಡ ಕಲ್ತ್ಕೋಬೇಕಾಗುತ್ತೆ. ಸೊ 2 × π ಅಂದರೆ ನಿಮಗೆ ಗೊತ್ತಿದೆ 22/7 ಅಂತ ಪೈನ್ ವ್ಯಾಲ್ಯೂ. r ಅಂದರೆ ರೇಡಿಯಸ್ 7 ಇದೆ, 7 ಬರಿಬೇಕು. r+h ಅಂದರೆ r ಅಂದರೆ 7, h ಅಂದರೆ 14 ಇದೆಯಲ್ಲ, ಇದು 14, h ಇದನ್ನು ಬರ್ಕೊಂತ ಇದೀನಿ. ಈ 7 ಕ್ಯಾನ್ಸಲ್ ಆಗುತ್ತೆ. 22 × 2 ಅಂದರೆ 44 ಬರುತ್ತೆ. ಇಲ್ಲಿ 7 + 14 ಕೂಡಿದಾಗ 21 ಬರುತ್ತೆ. 21 4 84 ದಶಕ 8. 21 4 84 + 8 ಅಂದರೆ 92 ಆಗುತ್ತೆ. 924 ಚದರ ಸೆಂಟಿಮೀಟ್ರ್ ಅನ್ನೋದು ಈ ಸಿಲಿಂಡರ್ನ ಪೂರ್ಣ ಮೇಲ್ಮೈ ವಿಸ್ತೀರ್ಣ ಆಗುತ್ತೆ. ಇದು ಇಂಗ್ಲೀಷಲ್ಲಿ cm² ಅಂತ ಬರಿತೀವಿ. 924 ಅಂತ ಇಲ್ಲಿ ನೋಡ್ರಿ, ಆಪ್ಷನ್ 4th ಒನ್ನಲ್ಲಿದೆ. ದಿಸ್ ಈಸ್ ದ ರೈಟ್ ಆನ್ಸರ್ ಆಗುತ್ತೆ. ಗೊತ್ತಾಯ್ತಾ ನೋಡ್ರಿ, ಈ 10 ಪ್ರಶ್ನೆಗಳನ್ನು ಬಿಡಿಸೋ ವಿಧಾನಗಳನ್ನು ನಿಮಗೆ ಈ ಕ್ಲಾಸಲ್ಲಿ ಹೇಳ್ಕೊಟ್ಟಿದ್ದೀನಿ. ನಿಮಗೆ ಅರ್ಥ ಆಗಿದ್ರೆ ದಯವಿಟ್ಟು ಕಮೆಂಟ್ ಮಾಡಿರಿ, ಏನು ಅನ್ಸುತ್ತೆ ಅದನ್ನು ಕಮೆಂಟ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ನಾವು ಇಂಪ್ರೂವ್ಮೆಂಟ್ ಮಾಡ್ಕೊಂತೀವಿ. ಸೊ ನಿಮಗೆ ಅರ್ಥ ಆಗಿದ್ರೆ ನಿಮ್ಮ ಫ್ರೆಂಡ್ಸ್ ಗ್ರೂಪಿಗೆಲ್ಲ TET ಎಕ್ಸಾಮ್ ಬರೀತಕ್ಕಂಥ ಕರ್ನಾಟಕದ ಎಲ್ಲ ವಿದ್ಯಾರ್ಥಿಗಳಿಗೆ ಈ ವಿಡಿಯೋನ ಶೇರ್ ಮಾಡ್ತಾ ಬನ್ನಿ. ಹಾಗೆ ಸ್ಪರ್ಧಾ ಕರ್ನಾಟಕ ಅಕಾಡೆಮಿ ಆನ್ಲೈನ್ ಪ್ಲಾಟ್ಫಾರ್ಮಲ್ಲಿ ಮ್ಯಾಥ್ಸ್ನ ಪ್ರತಿಯೊಂದು ಟಾಪಿಕ್ ಇವೆಲ್ಲ ನೋಡಿರಿ, ಫಾರ್ಮುಲಾಸ್ ಗೊತ್ತಿಲ್ಲ ಅಂದರೆ ಫಾರ್ಮುಲಾ ವೈಸು ಇನ್ ಡೀಟೇಲ್ ಆಗಿ ಟಾಪಿಕ್ ವೈಸು ಸಿಲೆಬಸ್ ವೈಸ್ ಕ್ಲಾಸಸ್ನ ಮಾಡಿದ್ದೀವಿ. ಸ್ಪರ್ಧಾ ಕರ್ನಾಟಕ ಅಕಾಡೆಮಿ ಆ್ಯಪನ್ನು ಡೌನ್ಲೋಡ್ ಮಾಡ್ಕೊಂಡು TET ಮ್ಯಾಥ್ಸ್ ಪೇಪರ್ ಫಸ್ಟ್ ಅಂತಲೇ ಇರುತ್ತೆ, TET ಮ್ಯಾಥ್ಸ್ ಪೇಪರ್ ಸೆಕೆಂಡ್ ಅಂತಲೇ ಇರುತ್ತೆ. ಯಾವ ಕೋರ್ಸ್ ಬೇಕು ಆ ಕೋರ್ಸನ್ನ ನೀವು ಒಂದಿಷ್ಟು ಸ್ಮಾಲ್ ಅಮೌಂಟ್ ಆಫ್ ಫೀಸ್ ಇರುತ್ತೆ, ಅದನ್ನು ಪೇ ಮಾಡಿರೋ ಓಪನ್ ಆಗುತ್ತೆ. ಪ್ರತಿಯೊಂದು ಕ್ಲಾಸ್ನ ಇನ್ ಡೀಟೇಲಾಗೂ ಕೇಳ್ಬೋದು. ಈ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಕಮೆಂಟ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡ್ತಾ ಬನ್ನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಭೇಟಿ ಆಗ್ತೀನಿ. ಥ್ಯಾಂಕ್ ಯು ಸೋ ಮಚ್.